ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರಿಗೆ, ಅದೇ ರೀತಿಯಾಗಿ ಇಡೀ ಚಿತ್ರತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇನ್ನು ನಮ್ಮೊಂದಿಗೆ ಸಿನಿಮಾಗೆ ಪ್ರೋತ್ಸಾಹವನ್ನ ನೀಡೋದಕ್ಕೆಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದ್ದೀರಾ. ನಿಮಗೂ ಕೂಡ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಚೌಕಿದಾರ್ ಜನವರಿ 30ನೇ ತಾರೀಕು ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿ ನಿಂತಿರುವಂತಹ ಸಿನಿಮಾ. ಈಗಾಗಲೇ ನಮ್ಮ ಸಿನಿಮಾ ಹಾಡುಗಳ ಮೂಲಕ, ಟೀಸರ್ ಮೂಲಕ ನಿಮ್ಮೆಲ್ಲರ ಪ್ರೀತಿಯನ್ನ ಪಡಿತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಹಾಡುಗಳ ಬಗ್ಗೆ ಹೇಳಬೇಕು ಅಂದ್ರೆ ಬಹಳಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಹಾಡುಗಳು. ಟೀಸರ್ ಬಗ್ಗೆ ತುಂಬಾ ಜನ ಅಪ್ರಿಸಿಯೇಷನ್ ಅನ್ನ ಕೊಟ್ಟಿದ್ದೀರಾ. ಹಾಗಾಗಿ ಅದರ ಮುಂದಿನ ಹಂತವಾಗಿ ಟ್ರೇಲರ್ ಅನ್ನ ನಿಮ್ಮೆಲ್ಲರಿಗೂ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ನಿರ್ದೇಶಕರು ಚಂದ್ರಶೇಖರ್ ಬಂಡಿಯಪ್ಪ ಅವರ ಹಿಂದಿನ ಕೆಲಸಗಳನ್ನ ನೋಡಿದಾಗ ನಮ್ಮ ಚೌಕಿದಾರ್ ಬಗ್ಗೆ ಮತ್ತಷ್ಟು ಕುತೂಹಲ ಖಂಡಿತವಾಗಿಯೂ ಪ್ರೇಕ್ಷಕರಾಗಿ ನಮ್ಮೆಲ್ಲರಿಗೂ ಕೂಡ ಹೆಚ್ಚಾಗಿದೆ. ಇನ್ನು ಮುಖ್ಯ ಭೂಮಿಕೆಯಲ್ಲಿರುವಂತಹ ಪೃಥ್ವಿ ಅಂಬಾರ್ ಅವರಾಗಿರ್ಬೋದು, ಧನ್ಯ ರಾಮ್ಕುಮಾರ್ ಜನರಿಗೆ ಮತ್ತಷ್ಟು ರೀಚ್ ಆಗೋ ರೀತಿಯಲ್ಲಿ ಮಾಡಿದ್ರು. ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಚೌಕಿದಾರ್ ಸಿನಿಮಾದ ಟ್ರೈಲರ್ ಹೇಗಿದೆ ಅನ್ನುವಂಥದ್ದನ್ನ ಕಣ್ತುಂಬಿಕೊಳ್ಳುವಂತಹ ಸಮಯ. ಆದ್ರೆ ಅದನ್ನ ರಿಲೀಸ್ ಮಾಡೋದಕ್ಕೆ ಇಬ್ರು ವಿಶೇಷ ಅತಿಥಿಗಳು ಬಂದಿದ್ದಾರೆ. ನಾವು ಚೌಕಿದಾರ್ ಅಂದ್ರೆ ಕಾವಲಿಗ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಸಮಾಜವನ್ನ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತಹ ಇಬ್ರು ಕಾವಲಿಗರು ನಮ್ಮ ಜೊತೆ ಬಂದಿದ್ದಾರೆ. ಒಬ್ರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವ ಕಾವಲಿಗ ಆದ್ರೆ, ಇನ್ನೊಬ್ರು ಒಂದ್ ಸ್ವಲ್ಪ ಅದು ಆ ಕಡೆ ಆದ್ರೂ ಅದನ್ನ ಕಾಪಾಡಿಕೊಳ್ಳೋರು ಒಬ್ರು ಪೊಲೀಸ್ ಅಧಿಕಾರಿಗಳು, ಇನ್ನೊಬ್ರು ವಕೀಲರು ನಮ್ಮ ಜೊತೆಗಿದ್ದಾರೆ, ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಚಪಾಳಿಯ ಮೂಲಕ ಅವರಿಗೆ ಶುಭಾಶಯಗಳಿಂದ ಸ್ವಾಗತವನ್ನ ಕೋರಬೇಕು. ಜಯನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಘವೇಂದ್ರ ಗೌಡ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ಹೈಕೋರ್ಟ್ ವಕೀಲರು ಆಗಿರುವಂತಹ ಪ್ರವೀಣ್ ಸರ್, ನಿಮ್ಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅಲ್ಲಿಂದಲೇ ನೀವಿಬ್ರು ಇದೀಗ ಚೌಕಿದಾರ್ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಸರ್. ಮೊಬೈಲ್ ಚೌಕಿದಾರ್ ಟ್ರೈಲರ್ ಲಾಂಚ್ ಈಗಷ್ಟೇ ನೋಡಿದ್ರಿ. ನೀವು ರಿಯಲ್ ಲೈಫ್ ಅಲ್ಲಿ ಎಷ್ಟೋ ಏನೇನೋ ನೋಡಿರ್ತೀರ ಸರ್. ಇದನ್ನ ನೋಡಿದಾಗ ಹೇಗ್ ಅನ್ನಿಸ್ತು, ಎಷ್ಟು ಖುಷಿ ಆಯ್ತು ನಮ್ಮ ಸಿನಿಮಾದ ಟ್ರೈಲರ್? ಎಲ್ರಿಗೂ ನಮಸ್ಕಾರ. ಈ ಗಡಿಯಲ್ಲಿ ನಮ್ಮ ದೇಶನ ಸೈನಿಕರು ಕಾಯ್ತಾರೆ, ಹಾಗೆ ಒಳಭಾಗದಲ್ಲಿ ನಾವು ಪೊಲೀಸರು ಸಮಾಜನ ಕಾಯ್ತೀವಿ. ಅದೇ ರೀತಿ ನಾವು ಕುಟುಂಬ ಅಂತ ಬಂದಾಗ ಈ ಒಂದು ಕುಟುಂಬನ ತಂದೆಯನ್ನ ಚೌಕಿದಾರನೇ ಆ ಒಂದು ಕುಟುಂಬನ ಕಾಯ್ತಾ ಇರ್ತಾನೆ. ಬಹುಶಃ ಅಂತ ಒಳ್ಳೆ ವಿಷಯವನ್ನು ಇಟ್ಕೊಂಡು ಚಂದ್ರಶೇಖರ್ ಸರ್ ಈ ಒಂದು ಮೂವಿ ಮಾಡಿದ್ದಾರೆ. ನನಗೆ ಒಂದು ಟೀಸರ್ ನೋಡಿದಾಗ ನನ್ನ ತಂದೆ ತಾಯಿ ಜ್ಞಾಪಕ ಬರ್ತಾ ಇದ್ರು. ನಾವು ಅನ್ಕೋತೀವಿ ನಾವೆಲ್ಲ ಇಲಾಖೆಗೆ ಬಂದಾಗ ಬ್ಯುಸಿ ಆಗ್ಬಿಟ್ವಿ ಅಂದ್ರೆ, ನಾವು ಅನ್ಕೊಂಡ್ವಿ ಸ್ವಯಂವಾಗಿ ನಾವು ಬ್ಯುಸಿ ಇದೀವಿ. ನಮ್ಮ ತಂದೆ ತಾಯಿಗೆ ಫೋನ್ ಮಾಡ್ತಿಲ್ಲವರು ಅಷ್ಟೇ ನಾವು ಬ್ಯುಸಿ ಇರ್ಲಿಲ್ಲ ಆಕ್ಚುಲಿ. ಆದ್ರೆ ನಾವು ಕೆಲಸದ ಒತ್ತಡದಲ್ಲಿ ಫೋನ್ ಮಾಡ್ತಿರ್ಲಿಲ್ಲ. ಅವ್ರು ಇದ್ದಾಗ ಅವ್ರ ಬೆಲೆ ಗೊತ್ತಾಗ್ಲಿಲ್ಲ ನಮ್ಗೆ. ಅವ್ರು ಹೋದ್ಮೇಲೆ ನಮ್ಮ SL ಭೈರಪ್ಪ ಒಂದು ಮಾತು ಹೇಳ್ತಾರೆ, ಅವರ ತಬ್ಬಲಿ ನೀನು ಅದೇ ಮಗನೇ ಕಾದಂಬರಿಲಿ. ಯಾವ ಮಕ್ಕಳು ತಮ್ಮ ತಂದೆ ತಾಯಿ ಬದುಕಿರುವಾಗ ಅವರ ಮಹತ್ವನ ತಿಳ್ಕತ್ತಾರಂತಲ್ಲ, ಅವ್ರ ಜೀವನ ಸಾರ್ಥಕಂತೆ. ಅದು ಸತ್ಯವಾದ ಮಾತು. ನಾನು ನಮ್ಮ ಪೊಲೀಸರಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ನೀವು ಫ್ರೀ ಇದ್ದಾಗ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ಒಂದು ಸಣ್ಣ ಫೋನು, ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ಅಂತ ಫೋನ್ ಮಾಡಿದ್ರೆ ಅವ್ರಿಗೆ ಖುಷಿ. ಅವ್ರ ಮಕ್ಕಳಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದನ್ನ ನಾನು ಅವಾಗ ನಮ್ಮ ಪೊಲೀಸರಿಗೆ ಹೇಳ್ತಾ ಇರ್ತೀನಿ. ಬಹುಶಃ ಚಂದ್ರಶೇಖರ್ ಸರ್ ನನ್ನ ಟೀಸರ್ ನೋಡಿದಾಗ ಈ ಒಂದು ಕಥಾ ಹಂದರ್ನ ಇಟ್ಕೊಂಡು ಮಕ್ಕಳು, ಈಗಿನ ಯುವ ಪೀಳಿಗೆ ತುಂಬಾ ಭಯ ಆಗುತ್ತೆ. ಅವ್ರು ಹೋಗ್ತಾ ಇರೋ ವೇಗ, ಅವ್ರು ಹೋಗ್ತಾ ಇರ್ತಕ್ಕಂಥ ದಾರಿ, ಅವ್ರ ಆಸೆಗಳು ಎಲ್ಲ ನೋಡಿದಾಗ ತುಂಬಾ ಭಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ತಂದೆ ಅಂತ ಮತ್ತೆ ತಾಯಿ ಮಹತ್ವ, ತಂದೆ ಹೇಗೆ ಕಷ್ಟಪಟ್ಟಿರ್ತಾನೆ ಮಕ್ಕಳಿಗೋಸ್ಕರ, ಅವನ ಬೆವರು ಹನಿಗಳು ಆ ಮಕ್ಕಳಿಗೆ ಅವ್ರು ಇದ್ದಾಗಲೇ ಗೊತ್ತಾಗ್ಬೇಕು. ಬಹುಶಃ ಆ ವಸ್ತುವನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಂಡು ಹೊರಟಿದ್ದಾರೆ. ಹಾಗಾಗಿ ಇಡೀ ನಿಮ್ಮ ಚಿತ್ರತಂಡಕ್ಕೆ ಮತ್ತೆ ಎಲ್ಲ ನಮ್ಮ ಪೃಥ್ವಿ ಅಂಬಾರ್ ಸರ್ಗೆ, ಮತ್ತೆ ಧನ್ಯ ರಾಮ್ಕುಮಾರ್ ಮೇಡಮ್ಗೆ, ಧರ್ಮ ಸರ್ಗೆ, ಮತ್ತೆ ಸಾಯಿ ಕುಮಾರ್ ಸರ್ ಇಲ್ಲ ಅವ್ರಿಗೆ, ಮತ್ತೆ ಇಡೀ ಚಿತ್ರತಂಡಕ್ಕೆ, ವಿಶೇಷವಾಗಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ಗೆ, ನಮ್ಮ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಈ ಚಿತ್ರ ಶತದಿನೋತ್ಸವ ಆಚರಿಸ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ತೀನಿ. ದಯವಿಟ್ಟು ಎಲ್ಲ ಇದಕ್ಕೆ ತಮ್ಮ ಸಹಕಾರ ಇರ್ಲಿ ಅಂತ ಕೋರ್ತಾ ಇಡೀ ಚಿತ್ರತಂಡಕ್ಕೆ ನನ್ನ ಶುಭಾಶಯ ಕೋರ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಸರ್.
ಪ್ರವೀಣ್ ಸರ್, ನೀವು ಹೈಕೋರ್ಟ್ ವಕೀಲರು, ನಮ್ಮ ನಿರ್ದೇಶಕರು ಹೈಕೋರ್ಟ್ ವಕೀಲರು, ಅದು ಯಾವ ಗ್ಯಾಪ್ ಅಲ್ಲಿ ಸ್ಟೋರಿ ಬರೆದು ನಿರ್ದೇಶನ ಮಾಡ್ತಾರೆ ಗೊತ್ತಿಲ್ಲ ಸರ್. ಒಂದು ಒಳ್ಳೆ ಕಥೆಯ ಜೊತೆ ಮತ್ತೆ ನಮ್ಮ ಕನ್ನಡಿಗರ ಮುಂದೆ ಬರ್ತಿದ್ದಾರೆ. ನಿಮ್ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿದ್ದೆ ನಾನು. ಈ ಹಾಡುಗಳನ್ನ ಟ್ರೈಲರ್ನ ನೋಡಿದಾಗ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿ ಎಲ್ಲರೂ ಅವರವರ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ. ಒಂದು ಸಿನಿಮಾ ಒಬ್ಬ ನಿರ್ದೇಶಕನ ಕನಸಾದ್ರೆ ಒಂದು ನಿರ್ಮಾಪಕನ ಕೂಸು ಅದು. ಈ ಸಿನಿಮಾದಲ್ಲಿ ನಿರ್ಮಾಪಕರು ಕಲ್ಯಾಣಿ ಚಂದ್ರಶೇಖರ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಒಂದು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಕೊನೆಯವರೆಗೂ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಲ್ಲ ಬೇಕುಗಳನ್ನು ಪೂರೈಸಿ ಪರಿಪೂರ್ಣತೆಯನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳಿ. ಎರಡನೇದು, ಚಂದ್ರಶೇಖರ್ ಬಂಡಿಯಪ್ಪನವರು ನಿರ್ದೇಶಕರು, ನನ್ನ ಆತ್ಮೀಯ ಸ್ನೇಹಿತರು. ದಯಮಾಡಿ ಒಂದು ಕ್ಷಣ ವೇದಿಕೆ ಮೇಲೆ ಬರಬೇಕು ಚಂದ್ರಶೇಖರ್ ಅವರು. ಏನಕ್ಕೆ ಅಂತ ಹೇಳಿದ್ರೆ ಅವರಲ್ಲಿ ನಾವು ನೋಡಿರೋದು ಇಂಟೆಲಿಜೆನ್ಸು ಮತ್ತೆ ಇನ್ನೋವೇಟಿವ್, ಬಹಳ ಬುದ್ಧಿವಂತಿಕೆಯ, ಬಹಳ ವಿಶೇಷವಾಗಿ ಹೊಸತನ್ನ ತಮಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 5 ಡಿಗ್ರಿ ತಗೊಂಡಿದ್ದಾರೆ ಸರ್. ಕೊನೆಗೆ ನಮ್ಮ ಹತ್ರನೂ ಬಂದ್ರು, ಕೋರ್ಟ್ಗೂ ಬರ್ತಾರೆ ನನ್ನ ಜೊತೆಗೆ. BSc ಮಾಡಿದ್ರು, B.Ed ಮಾಡಿದ್ರು, MSc ಮಾಡಿದ್ರು, ಡಿಪ್ಲೊಮಾ ಇನ್ ಫಿಲ್ಮ್ ಟೆಕ್ನಾಲಜಿ ಮಾಡಿದ್ರು, ಈಗ LLB ಮಾಡಿದ್ರು. ನಮ್ಮ ಆಫೀಸರ್ ಇದ್ದಾರೆ, ನನ್ನ ಜೊತೆ ಕೋರ್ಟಿಗೆ ಬರ್ತಾರೆ. ಕೋರ್ಟಲ್ಲೂ ಕೂಡ ನನಗೆ ಬಹಳ ಖುಷಿ ಆಗೋದೇನು ಅಂತ ಹೇಳಿದ್ರೆ, ಚಂದ್ರಶೇಖರ್ ಅವ್ರ ಬಗ್ಗೆ ಸೀನಿಯರ್ ಕೌನ್ಸಿಲ್ಸ್ ಆರ್ಗ್ಯುಮೆಂಟ್ಸ್ ಮಾಡುವಾಗ ಏನು ಡೌಟ್ಸ್ ಇದೆಯೋ ಅದನ್ನ ನೋಟ್ ಮಾಡ್ಕೋತಾರೆ. ಅಲ್ಲೇ ಅವರ ಟ್ಯಾಬ್ ನಲ್ಲಿ ಆ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋತಾರೆ. ಈ ರೀತಿ ಅವರು ಬಹಳ ಮುಂಚಿನರು ನನಗೆ ಗೊತ್ತಿರೋ ಹಂಗೆ ಸಾರಿ ರಥಾವರ ಎಲ್ಲ ನೋಡಿದೀವಿ ನಾವು. ಮುಂಚಿನರು ಬಹಳ ಹೊಸದನ್ನ ತೆರೆ ಮೇಲೆ ತಂದು ತಮ್ಮನ್ನ ರಂಜಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆ ಸಾಯಿ ಕುಮಾರ್ ಸರ್ ಅವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಜೊತೆಗೆ ಪೃಥ್ವಿ ಅಂಬರ್ ಸರ್ ಆಗಿರ್ಲಿ, ಧನ್ಯ ಮೇಡಮ್ ಆಗಿರ್ಲಿ, ಅವರ ಡ್ಯಾನ್ಸು ಆಮೇಲೆ ಫೈಟ್ಸು, ಪೃಥ್ವಿ ಅಂಬರ್ ಸರ್ದು ನಾನು ಬಹಳ ಖುಷಿ ಆಯ್ತು ನೋಡಿ. ಧನ್ಯ ರಾಮ್ಕುಮಾರ್ ಅವರ ಲವಲವಿಕೆಯ ಅಭಿನಯ ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್. ಆಮೇಲೆ ಧರ್ಮಣ್ಣ ಕೂತಿದ್ದಾರೆ, ಅವ್ರನ್ನಂತೂ ಬಹಳ ಹೊಸದಾಗಿ ನಾವು ಈ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ತೆರೆ ಮೇಲೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯ. ಅಗೈನ್ ಈ ಚಿತ್ರ ಶತದಿನೋತ್ಸವವನ್ನು ಆಚರಿಸಲಿ, ಮತ್ತೊಮ್ಮೆ ನಾವು ಸಕ್ಸಸ್ ಮೀಟ್ ನ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ನಮ್ಮ ನಿರ್ದೇಶಕರು, ಅದೇ ರೀತಿಯಾಗಿ ಧರ್ಮ ಸರ್ ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ. ಧರ್ಮ ಸರ್, ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ಇದೀಗ ಇಬ್ಬರು ಅತಿಥಿಗಳನ್ನ ಗೌರವಿಸ್ತಾ ಇದ್ದಾರೆ. ಇವ್ರಿಗ ಹೌದು. ಯಾಕೆ ಸರ್ ವಿಶೇಷವಾಗಿ ನನ್ನೇ ಕೇಳ್ತಾ ಇದ್ದೀರಾ? ಖಂಡಿತ ಸರ್, ನಾನು ತುಂಬಾ ಚಲನಚಿತ್ರ ನೋಡ್ತೀನಿ. ಇವನ್ ಸಾಯಿ ಕುಮಾರ್ ಸರ್ ಇದ್ರೆ ಹೇಳ್ತಿದ್ದೆ, ಅವ್ರದ್ದು ಅಗ್ನಿ IPS ಬಂದಾಗ ನಾವು SLC ಓದ್ತಿದ್ವಿ ಸರ್. ನಾವು ತುರ್ಬೇಕಿರೋ ಒಂದು ಹಳ್ಳಿ ಹುಟ್ಟಿದ್ರು. ಆ ಸಿನಿಮಾಗಳು ನನ್ನಂತ ಎಷ್ಟೋ ಜನಗಳಿಗೆ ಯೂನಿಫಾರ್ಮ್ ಉಚ್ಚರಿಸ್ತು. ಆಗ ಫಿಲಮ್ ತುಂಬಾ ನೋಡ್ತೀವಿ ಸರ್ ಮೂವಿ. ಇಲ್ಲ ಸರ್, ಅದ್ರ ಬಗ್ಗೆ ಹೇಳಿದ್ರೆ ಬೇಜಾರಾಗ್ಬೋದು ಸರ್ ನಿರ್ದೇಶಕರಿಗೆಲ್ಲ. ಕೆಲವೊಂದು ವಿಚಾರ ಸರ್ ತುಂಬಾನು ಒಳ್ಳೇದು ತೋರಿಸ್ತಾರೆ, ಕೆಲವೊಂದು ತೀರಾ ಉತ್ಪ್ರೇಕ್ಷೆ ಮಾಡಿ ತೋರಿಸ್ತಾರೆ, ಬೇಜಾರಾಗುತ್ತೆ. ಅವರ ಜವಾಬ್ದಾರಿನ ಅಂದ್ರೆ ಅವರು ಫಿಲಮಿಗೆ ತಕ್ಕನಾಗಿ ತೆಗ್ದಿರ್ತಾರೆ ಬಹುಶಃ. ಅದು ಸಮಾಜದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಸರ್. ಸೊ ಹಂಗಾಗಿ ದಯವಿಟ್ಟು ಆತರ ಇಲ್ಲಿ ತೋರಿಸಿಲ್ಲ ಅನ್ಕೋತೀನಿ, ತೋರಿಸ್ಬೇಡಿ ಸರ್. ಒಳ್ಳೆಯವರು ಎಲ್ಲಾ ಸಮುದಾಯದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ದೇವರಲ್ಲೂ ಒಳ್ಳೆ ದೇವರಿದೆ, ಕೆಟ್ಟ ದೇವರಿದೆ. ಹಂಗೇನೆ ಪೊಲೀಸಲ್ಲಿ ಎಲ್ಲಾರು ಒಳ್ಳೆಯವರಾಗಿರ್ತಾರೆ, ಎಲ್ಲಾರು ಕೆಟ್ಟರು ಅಂತಿಲ್ಲ. ಅದು ಬರಿತಕ್ಕಂಥವ್ರು ಅವ್ರಿಗೆ ಯಾವ ತರದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ನೋದ್ರ ಮೇಲೆ. ಖಂಡಿತ ನೋಡ್ತೀನಿ ಸರ್. ನನಗೆ ಇಲ್ಲ ಸರ್, ನಮಗೆ ವೀಕೆಂಡ್ಸು, ರಜೆಗಳು, ಶನಿವಾರ ಭಾನುವಾರ ಖಂಡಿತ ಇರುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಸಾಯಿ ಕುಮಾರ್ ಅವರ ಸ್ನೇಹಿತನಾಗಿ ನಾನು ಅಭಿನಯ ಮಾಡಿದ್ದೀನಿ. ಅದೊಂದು ಸಣ್ಣ ಪಾತ್ರವನ್ನು ನನಗೋಸ್ಕರ ಸೃಷ್ಟಿ ಮಾಡಿ ಕೊಟ್ಟರು. ನಾನು ಅದಕ್ಕೂ ಚಿರಋಣಿ ಆಗಿದ್ದೀನಿ. ಆಮೇಲೆ ನಾನು ಆಕ್ಚುಲಿ ಇವ್ರನ್ನ ಪೊಲೀಸು ಮತ್ತೆ ಲಾಯರ್ನ ಸೆಲೆಕ್ಟ್ ಮಾಡೋದಕ್ಕೆ ಉದ್ದೇಶ ಅಂದ್ರೆ, ಚೌಕಿದಾರ ಅನ್ನೋ ಟೈಟ್ಲು ಯಾರು ಕೇಳಿದ್ರು ಮಾಡ್ಕೊಡ್ತಾರೆ. ಡಿಜಿಟಲಿ ಲಾಂಚ್ ಮಾಡಿ ಹೋಗ್ಬೋದು. 2 ವಿಚಾರ. ಒಂದು, ನಾವು ಏನ್ ತೆಗ್ದಿದೀವಿ ಅದನ್ನ ನಿಮಗೆ ತೋರಿಸ್ಬೇಕಿತ್ತು, ಅದು ವೆರಿ ಇಂಪಾರ್ಟೆಂಟ್ ವಿಚಾರ. 2ನೇ ಪಾಯಿಂಟು, ಈ ಸಮಾಜಕ್ಕೆ ಚೌಕಿದಾರ ಆಕ್ಚುಲಿ ಪೊಲೀಸು ಮತ್ತೆ ಲಾಯರೇ ಆಗಿರ್ತಾರೆ. ಸೊ ಅದಕ್ಕೆ ನಮ್ಮ PRO ಸರ್ನ ಕೇಳಿದೆ. ಅವರು ಸರ್ ಐಡಿಯಾ ಚೆನ್ನಾಗಿದೆ, ಅವ್ರುಗಳೇ ಮಾಡ್ಲಿ ಅಂತ ಹೇಳಿ ಸರ್
ಥ್ಯಾಂಕ್ ಯು ಸರ್ ರಾಘವೇಂದ್ರ ಗೌಡ ಸರ್, ಥ್ಯಾಂಕ್ ಯು ಪ್ರವೀಣ್ ಸರ್, ತುಂಬಾ ಥ್ಯಾಂಕ್ಸ್. ಯಾಕಂತಂದ್ರೆ ಸಂಬಂಧನೇ ಇಲ್ಲ, ಅದು ಹೆಂಗೆ ಹೇಳ್ತಾರೆ, ಅವ್ರಿಗೆ ನಾನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಅವ್ರು ಕೇಳಿದ್ರು ಏನೋ ಗೊತ್ತಿಲ್ಲ, ಇವ್ರಿಗೆ ಏನ್ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ನಾನೊಬ್ಬ ಪೊಲೀಸು ಒಬ್ಬ ಲಾಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವರೇ ಚೌಕಿದಾರ್. ಈಗ ಒಂದು ಫ್ಯಾಮಿಲಿ, ನನ್ನ ಕಥೆಯಲ್ಲಿ ನಿಮ್ಗೆ ಗೊತ್ತಾಗ್ತಿರುತ್ತೆ, ಒಂದು ಫ್ಯಾಮಿಲಿಗೆ ಅಪ್ಪ ಚೌಕಿದಾರ್ ಆಗಿರ್ತಾನೆ, ತಿರ್ಗಾ ಒಂದು ಜನರೇಷನ್ ಚೇಂಜ್ ಆಗ್ತಿದಂಗೆ ಮಗ ಆಗ್ತಾನೆ, ಒಂದು ಆ ತರ ಇದೆ. ಅದನ್ನ ಕನೆಕ್ಟ್ ಮಾಡೋ ರೀತಿ ವರ್ಕ್ ಮಾಡೋದ PR ಹೋಗಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅವರನ್ನೇ. ಸರ್ ಸೆಕ್ಷನ್ಸ್ ಶಿಕ್ಷೆ ಹೇಳಿದ್ರೆ ಕಷ್ಟ ಆಗತ್ತೆ, ಯಾಕಂದ್ರೆ ಇದು ನಮ್ಗೆ ಅವರು ಅದನ್ನ ಮಾತ್ರ ತೋರಿಸ್ತಾರೆ, ಇದ್ರ ಹಿಂದೆ ಏನ್ ನಡೆದಿದೆ ಅನ್ನೋದ್ರ ಮೇಲೆ ಸೆಕ್ಷನ್ ಆಡ್ ಮಾಡೋದು ನಾವು. ಬಟ್ ಅಭಿನಯದ ವಿಚಾರದಲ್ಲಿ ಹೇಳೋದಾದ್ರೆ ಧರ್ಮಣ್ಣ ಈ ಸಿನಿಮಾದಲ್ಲಿ ಈ ಹಿಂದೆ ಮಾಡಿರುವಂತ ಎಲ್ಲಾ ಸಿನಿಮಾಗಳಿಗಿಂತಲೂ ಬಹಳ ಮಿಗಿಲಾಗಿ ಕಾಣಿಸ್ತಾರೆ, ಹೊಸದಾಗಿ ಕಾಣಿಸ್ತಾರೆ. ಅವ್ರ ಜರ್ನಿ ಹೀಗೆ ಮುಂದುವರಿಲಿ, ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಇಬ್ಬರು ಅತಿಥಿಗಳನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಪ್ಲೀಸ್. ಎಸ್, ಚೌಕಿದಾರ ಚಿತ್ರತಂಡದ ಪರವಾಗಿ ಪ್ರವೀಣ್ ಸರ್, ಮೊದಲನೇದಾಗಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಮುಂದೆನೂ ಬನ್ನಿ ಸರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಸರ್. ನೀವು ಯಾವ ರೀತಿ ಪಾತ್ರ ಮಾಡಿದ್ದೀರಾ ಅಂತಾನು ನೋಡ್ಬೇಕು ನಾವು. ಅದೇ ರೀತಿಯಾಗಿ ರಾಘವೇಂದ್ರ ಗೌಡ ಸರ್, ನಿಮಗೂ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಚಿತ್ರತಂಡದ ಪರವಾಗಿ. ಬ್ಲೂ ಲೈಟ್ ಬೇಡ ಅಂತ ಹೇಳಿ ಅವ್ರಿಗೆ ಸ್ಕ್ರೀನ್ ಆಫ್ ಮಾಡಿ ಕಾರಲ್ಲಿ. ಸರ್ ಬ್ಲೂ ಲೈಟ್ ಒಂದು ಆಫ್ ಮಾಡ್ತೀರಾ? ಅದೇ ಹಾಕಿದ್ದಾರೆ ಅನ್ಸುತ್ತೆ, ಅಲ್ಲಿದೆ ಬ್ಲೂ ಲೈಟ್. ಸ್ಕ್ರೀನ್ ಆಫ್ ಮಾಡಿ ಸರ್. ಹೌದು, ಒಂದು ಫ್ರಂಟ್ ಲೈಟ್ ಹಾಕಿಲ್ಲ ನೋಡಿ ಸರ್. ಮೂರ್ತಿ ಸರ್, ಒಂದು ಫ್ರಂಟ್ ಲೈಟ್ ಹಾಕಿಲ್ಲ. ಬ್ಲೂ ಪ್ರಾಜೆಕ್ಟರ್ ಲೈಟ್ ಇದೆಯಲ್ಲ, ಅದೊಂದು ಆಫ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಶತದಿನೋತ್ಸವಕ್ಕೆ ದಯವಿಟ್ಟು ನೀವಿಬ್ರು ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೆಸ್ ಮೀಟ್ ಶುರು ಮಾಡ್ತೀವಿ, ಬ್ಲೂ ಲೈಟ್ ಒಂದು ಆಫ್ ಮಾಡ್ತೀರಾ ಪ್ಲೀಸ್? ಪ್ರಾಜೆಕ್ಟರ್ನೇ ಆಫ್ ಮಾಡಿ ಬಿಡಿ, ಸೊ ದಟ್ ಅದ್ರದ್ದು ಕೆಲಸ ಇಲ್ಲ. ಸ್ಟೇಜ್ ಪ್ಲೀಸ್. ದಯವಿಟ್ಟು ಧರ್ಮ ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಾಯಕ ನಟ ಬೇರೆ ಬೇರೆ ಪಾತ್ರಗಳ ಮೂಲಕ ನಮ್ಮೆಲ್ಲರನ್ನ ರಂಜಿಸ್ತಾ ಇರುವಂತಹ ಮಲ್ಟಿ ಟ್ಯಾಲೆಂಟೆಡ್ ಸ್ಟಾರ್ ಇವರು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪೃಥ್ವಿ ಅಂಬಾರ್ ಆನ್ ಸ್ಟೇಜ್ ಪ್ಲೀಸ್. ಇನ್ನು ನಮ್ಮ ದೊಡ್ಡ ಮನೆಯ ಮುದ್ದಾಗಿರೋ ಹುಡುಗಿ, ನಮ್ಮೆಲ್ಲರ ಪ್ರೀತಿಯ ನಮ್ಮ ಚೌಕಿದಾರ್ ಮೂಲಕ ಒಂದು ವಿಭಿನ್ನ ಪಾತ್ರದ ಮೂಲಕ ಮತ್ತೆ ಜನರಿಗೆ ಹತ್ರ ಆಗೋದಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಧನ್ಯ ರಾಮ್ ಕುಮಾರ್ ಆನ್ ಸ್ಟೇಜ್ ಪ್ಲೀಸ್. ಪ್ರೀತಿಯ ಸ್ವಾಗತ ಧನ್ಯ ಅವ್ರಿಗೂ ಕೂಡ. ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ DOP ಸಿನಿಮಾಟೋಗ್ರಾಫರ್ ದಯವಿಟ್ಟು ವೇದಿಕೆಗೆ ಬರಬೇಕು, ಸಿದ್ದು ಕಂಚನಹಳ್ಳಿ ಅವರು. ಸಿದ್ದು ಸರ್, ಪ್ರೀತಿಯ ಸ್ವಾಗತ ನಿಮ್ಗೂ ಕೂಡ. ಅದೇ ರೀತಿಯಾಗಿ ಸೀನಿಯರ್ ಮೋಸ್ಟ್ ಮೇಕಪ್ ಆರ್ಟಿಸ್ಟ್ ನಮ್ಮ ಜೊತೆಯಾಗಿದ್ದಾರೆ ಈ ಸಿನಿಮಾ ಮೂಲಕ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಸಂಕಲನಕಾರರು ಎಡಿಟರ್ ಜ್ಞಾನೇಶ್ ಮಠದವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಜ್ಞಾನೇಶ್ ಅವ್ರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಎಡಿಟರ್ ಜ್ಞಾನೇಶ್ ಮಠದವರು ಓಕೆ ಬಂದ್ರೆ ದಯವಿಟ್ಟು ಜಾಯಿನ್ ಆಗಬೇಕು. ವಿಲ್ ಸ್ಟಾರ್ಟ್ ವಿತ್ ಅವರ್ ಡೈರೆಕ್ಟರ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್, ಸಂಕ್ರಾಂತಿಗೆ ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆ ಟ್ರೈಲರ್ ಅನ್ನು ಕೊಟ್ಟಿದ್ದೀರಾ ಸರ್. ಇದೀಗ ಚೌಕಿದಾರ್ ಜನವರಿ 30ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಟ್ರೈಲರ್ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ಮಾಧ್ಯಮ ಮಿತ್ರರಿಗೆ ಸಿನಿಮಾದ ಬಗ್ಗೆ ಮಾಹಿತಿ ಪ್ಲೀಸ್. ಕೂತ್ಕೊಳ್ಳಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಪ್ರತಿ ಸಿನಿಮಲ್ಲೂ ಯಾರಾದರೂ ಒಬ್ಬ ಚೀಫ್ ಟೆಕ್ನಿಷಿಯನ್ ಒಬ್ಬರು ಇಬ್ಬರು ಟ್ರೈ ಮಾಡ್ತೀನಿ. ಸುಬ್ರಹ್ಮಣಿ ಅಂತ ಸ್ಟಂಟ್ ಕೊರಿಯೋಗ್ರಾಫರ್, ಫೈಟ್ ಮಾಸ್ಟರ್, ಫಸ್ಟ್ ಸಿನಿಮಾ ಅದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಮುಂದೆಗಡೆ.
ಬನ್ನಿ, ಮಾಲೆ ಹಾಕಿದ್ದಾರೆ, ಬನ್ನಿ ಸ್ವಾಮಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಚೌಕಿದಾರ್ ಸಿನಿಮಾ ಮೂಲಕ ಸ್ಟಂಟ್ ಮಾಸ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಜೈ ಸುಬ್ರಹ್ಮಣ್ಯ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ಬನ್ನಿ. ನಾನ್ ರಥಾವರ ಸಿನಿಮಾ ತೆಗಿಬೇಕಾದ್ರೆ ಆ ಸಿನಿಮಾದಲ್ಲಿ ಬಿಗಿನಿಂಗ್ ಎಲ್ಲ ಒಂದಷ್ಟು ಜನ ಹುಡುಗರು ಬೈಕಲ್ಲಿ ಟೈಟ್ಲಿ ಕಾರ್ಡ್ ಮೇಲೆ ಬರುತ್ತೆ ಅದು, ಮತ್ತೆ ಒಂದಷ್ಟು ಜನ ಹುಡುಗರು ಪಲ್ಟಿ ಹೊಡಿದಾರಲ್ಲ, ಅದರಲ್ಲಿ ಇವರು ಫೈಟ್ ಸ್ಟಂಟ್ ಹುಡುಗರು, ತುಂಬಾ ಸಣ್ಣ ಹುಡುಗ, ಅಂದ್ರೆ ಎಷ್ಟು ಆಲೆ ಒಂದು 8 ವರ್ಷ ಆಯ್ತು. ನಾನು ನಿಜವಾಗ್ಲೂ ಅವ್ರು ನೋಡಿ, ನಾವು ರೈತರು ಫ್ಯಾಮಿಲಿಯಿಂದ ಬಂದವರು ಈ ತರದ ಹುಡುಗರುಗಳನ್ನ ಆ ತರದ ವಿಚಾರನೇ ನೋಡಿರಲಿಲ್ಲ. ಯಾರಿಗೂ ಇವರೆಲ್ಲ ಹಿಂಗ್ ಪಲ್ಟಿ ಹೊಡಿತಾರಲ್ಲ ಇವ್ರು ಅನ್ಸೋದು. ಆ ಹುಡುಗ ಅವತ್ತಿಂದ ಕಂಟಿನ್ಯೂಸ್ ಎಫರ್ಟ್, ಚಿಕ್ಕ ಹುಡುಗ ಬಟ್ ಅದು ದೊಡ್ಡ ಪ್ರತಿಭೆ, ಖಂಡಿತ ದೊಡ್ಡದಾಗಿ ಬೆಳಿತಾರೆ, ನಿಮ್ಮ ಆಶೀರ್ವಾದ ಇರಲಿ ಅವ್ರಿಗೆ. ಅವನ ವಿಚಾರಗಳೇ ಬೇರೆ, ಅವ್ರ ವಿಚಾರಗಳೇ ಬೇರೆ. ಅವತ್ತಿಂದ ಇವತ್ತಿನವರೆಗೂ ಒಂದು 7-8 ಇಯರ್ಸ್ ಅಲ್ಲಿ ನಾನು ಮೂಮೆಂಟ್ ನೋಡಿದ್ದೀನಲ್ಲ, ನಿಜವಾಗ್ಲೂ ಅದ್ಭುತವಾದ ಫೈಟ್ ಮಾಸ್ಟರ್ ಆಗೇ ಆಗ್ತಾರೆ ಅವರು. ನಾನು ಒಂದು ಕಾನ್ಫಿಡೆನ್ಸ್ ಮೇಲೆ, ಆಮೇಲೆ ಅಷ್ಟೇ ಒಳ್ಳೆ ಮನ್ಸಿದೆ, ಬೆಳೀಲಿ ಸುಬ್ರಹ್ಮಣ್ಯ ಸ್ವಾಮಿ ಶರಣಮಯ್ಯಪ್ಪ ಒಳ್ಳೇದಾಗಿ. ಎರಡನೇದಾಗಿ ನಾನು ಆಕ್ಚುಲಿ ಅವಾಗಲೇ ಹೇಳಿದೆ, ಇದು ಟ್ರೈಲರ್, ನಾನು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆಗಡೆ ಹಂಚ್ಕೊಳ್ಳೋದು, ಯಾಕಂದ್ರೆ ಇದು 3ನೇ ಪ್ರೆಸ್ ಮೀಟ್. ಮುಹೂರ್ತ ಆದ್ಮೇಲೆ ಕುಂಬಳಕಾಯಿ ಆದ್ಮೇಲೆ ಮೇನ್ ಟ್ರೈಲರ್ ಬಿಟ್ಟಿದ್ವಿ, ನೆಕ್ಸ್ಟ್ ಸಿನಿಮಾ ರಿಲೀಸ್ 4 ಇದು. ಪ್ರೈವೇಟ್ ಆಗಿ ಇರ್ಲಿ ಅನ್ನೋ ಕಾರಣಕ್ಕೆ ನಾನೇ ಸ್ವಲ್ಪ ಒಂಚೂರು ಇದು ಯಾರು ಬೇಡ, ಪ್ರೆಸ್ ಮಾತ್ರ ಇದೆ ಅವ್ರ ಮುಂದೆಗಡೆ ಅವ್ರು ತೋರ್ಸೋಣ, ಅವರು ಇದಾಗಿ ನೋಡ್ಲಿ. ಯಾಕಂದ್ರೆ ಎಲ್ಲೋ ಓದೋದ್ ನೆನಪು ನನಗೆ ಏನಂತಂದ್ರೆ, ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಬಾಯಿ ಇರಬಾರ್ದಂತೆ, ಜಾಸ್ತಿ ಮಾತಾಡ್ಬಾರ್ದಂತೆ. ಅದು ಈ ಕಾಲದಲ್ಲಿ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ. ಅದು ಎಲ್ಲ ಜಾಸ್ತಿ ಎಲ್ಲ ಮಾತಾಡಬೇಡ, ನಿನಗೆ ಅಂತ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಿ, ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಅದೇನ್ ಮಾಡ್ತೀಯ ಅದು ಮಾಡು, ತೋರಿಸು, ಅಷ್ಟೇ ಹೇಳೋದು ಇವಾಗಿನ ಆಡಿಯನ್ಸು. ಸೊ ಹಾಗಾಗಿ ನಾನು ಏನು ಹೇಳ್ಬೇಕು ಅದನ್ನೆಲ್ಲ ನಾನು ಮೆಟೀರಿಯಲ್ ಅಲ್ಲಿ ಹೇಳಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಮ್ಯೂಸಿಕ್ ಸಚಿನ್ ಬಸ್ರೂರು ಮಾಡಿರೋದು. ಸಚಿನ್ ಬಸ್ರೂರು ಈಗ ಅವರು ರವಿ ಬಸ್ರೂರವರ ಅಕ್ಕ ಮಗ, ಗೊತ್ತಿರುತ್ತೆ ಅನ್ಕೋತೀನಿ. ಆ ಹುಡುಗ ಫಸ್ಟ್ ಪಿಕ್ಚರು ನಮ್ದು ಇದು ಕರಾವಳಿ ಸ್ಟಾರ್ಟ್ ಆಯ್ತು. ಕರಾವಳಿ ನಾನೇ ಕತೆ, ಚಿತ್ರಕಥೆ ಇರೋದ್ರಿಂದ ಅದೇ ಫಸ್ಟ್ ಪಿಕ್ಚರ್ ಮ್ಯೂಸಿಕ್. ಅದ್ ನೋಡ್ಬಿಟ್ಟು ನಾನು ನಮ್ಮ ಪಿಕ್ಚರ್ ಮಾಡೋಂತ ಕರ್ಕೊಂಡ್ಬಂದೆ. ಈಗ ಹುಡುಗ ನಿಜವಾಗ್ಲೂ ಎಷ್ಟು ಬಿಸಿ ಇದ್ದಾನೆ ಸರ್, 3 ಟ್ರೈಲರ್ ಇದೆ ಸರ್, ನನ್ಗೆ ಎದ್ದೇಳಕ್ ಬಿಡ್ತಾ ಇಲ್ಲ ಸರ್, ಎಲ್ಲ ಹಿಂಗ್ ಹಿಡ್ಕೊಂಡಿದ್ದಾರೆ. ನಾ ಏನ್ ಫಸ್ಟ್ ಕೆಲಸ ಮುಖ್ಯ, ಹೋಗಿ ಕೆಲಸ ಮಾಡೋದು, ಕೆಲಸ ಮುಖ್ಯ, ಕೆಲಸ ಮಾಡೋ. ಯಾಕಂದ್ರೆ ಅವರು ಯಾರೋ ನಂತರ ಡೈರೆಕ್ಟ್ರು, ಅವ್ರಿಗೇನೋ ಟೆನ್ಷನ್ ಇರುತ್ತೆ, ಟ್ರೈಲರ್ ರಿಲೀಸ್ ಮಾಡ್ತೀವಿ ಅಂತಿರ್ತಾರೆ, ಅವರು ಇದಿರುತ್ತೆ, ಹೋಗಿ ಕೆಲಸ ಮಾಡೋದು, ಪರವಾಗಿಲ್ಲ. ಆಯ್ತು, ನಾವು ಬಂದು ಹೀರೋಯಿನ್ ಇಬ್ರು ಇರ್ತಾರೆ, ಅವ್ರಿಬ್ರೇ ಸಾಕು, ಅವ್ರಿಬ್ರನ್ನೇ ನೋಡೋದು. ಮನ್ನು ಸರ್ ಆಗ್ಲಿ ಇನ್ನೊಬ್ರು ಅವ್ರೆಲ್ಲ ತೆಗಿಯೋದು, ಫೋಟೋ ತೆಗಿಯೋದು ಅವ್ರಿಬ್ರದೇ ಅಂತ ಹೇಳಿ, ಲಿರಿಕ್ಸ್ ಬೇರೆ ಬೇರೆ. ನಾಗೇಂದ್ರ ಪ್ರಸಾದ್ ಸರ್ ಅಪ್ಪ ಸಾಂಗ್ ನಾಗೇಂದ್ರ ಪ್ರಸಾದ್ ಸರ್, ಆಮೇಲೆ ಬ್ರೋ ಸಾಂಗ್ ನಾಗೇಂದ್ರ ಪ್ರಸಾದ್, ಆಮೇಲೆ ಸಂತೋಷ್ ನಾಯಕ್ ಒಂದು ಸಾಂಗ್ ಬರ್ತಿದ್ದಾರೆ, ತುಂಬಾ ಅದ್ಭುತವಾದ ಸಾಂಗು. ಆಕ್ಚುಲಿ ಇವರಿಬ್ರು ನನ್ನ ಬೈಕ್ ಕಟ್ತಾ ಇರ್ತಾರೆ, ಆಲ್ರೆಡಿ ಇವ್ರು ಬಂದ ತಕ್ಷಣ ಕೇಳಿದ್ರು ಹಂಗೂನು, ಆ ಸಾಂಗ್ ಯಾಕೆ ಸರ್ ಬಿಟ್ಟಿಲ್ಲ ಅಂತ. ಅವ್ರಿಂದ ಬರೀ ಕೇಳ್ತಾರೋ ಇಲ್ಲ ಒದಗಿದೆ ಕೊಡ್ತಾರೋ ಅಂತ ನಾನು ನೋಡ್ತಿದ್ದೆ. ಆದ್ರೆ ಎಲ್ಲ ಮೆಟೀರಿಯಲ್ ಇವಾಗಲೇ ತೋರಿಸ್ಬಿಟ್ರೆ ರಿಲೀಸ್ ಆದ್ಮೇಲೆ ಏನು ಇರಲ್ಲ. ಅದಕ್ಕೆ ಅಂತ ಒಂದ್ ಸ್ವಲ್ಪ ಇವಾಗೆಲ್ಲ ಎಲ್ಲಾರು ಸತ ದಿನೋತ್ಸವ ಅಂದ್ರಲ್ಲ, ಅದೆಲ್ಲ ಸುಳ್ಳು. ಸುಮ್ಮನೆ ಏನೋ ನಮ್ ಖುಷಿಗೆ ಯಾವ ಪಿಕ್ಚರ್ ಇವಾಗೆಲ್ಲ ದಿನೋತ್ಸವ ಎಲ್ಲ ಆಚರಿಸಲ್ಲ, ಆಗೋದಿಲ್ಲ. ಇವಾಗ 25 ದಿವಸದ ಸೀಟ್ ಕೊಟ್ರೆ ಅದೇ ದೊಡ್ಡ ಸಾಧನೆ. ಅಷ್ಟರಲ್ಲಿ ಯಾರು OTT ಹಾಕೊಂಡ್ಬಿಟ್ಟಿರ್ತಾರೆ, ಅದ್ರ ಪಾಡಿಗೆ ಬಂದ್ಬಿಡ್ತದೆ. 25 ದಿವಸನೇ ಇವಾಗ ಸೂಪರ್ ಡೂಪರ್ ಇಟ್ಟು ಅಷ್ಟೇ ಮ್ಯಾಟ್ರು. ಸೊ ಆ ಸಾಂಗ್ ನಾವು 25 ದಿವಸ ಕಂಟೆಂಟ್ ಆದ್ರೂ ಸಸ್ಟೈನ್ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಾಂಗ್ ಸಂಡೇ 30th ರಿಲೀಸ್ ಆದ್ರೆ ಸಂಡೇಗೆ, ಫ್ರೈಡೆ ಸಂಡೇ ಪ್ರಮೋದ್ ಮರವಂತೆ ಒಂದು ಸಾಂಗ್ ಬರೆದಿದ್ದಾರೆ, ಅದೇ ಇಷ್ಟ ಅದೇ ಸಾಂಗ್. ಪ್ರಮೋದ್ 3 ಜನ ಅವ್ರನ್ನ ಮಾತಾಡ್ಸಿ ಎಲ್ಲ ಅಷ್ಟೊಂದು ಇದೆಲ್ಲ ತತ್ವ ಸಿದ್ಧಾಂತಗಳೆಲ್ಲ ಈಗ ನಾನು ಹೇಳಿದ್ರೆ ಅದು ಏನಾಗುತ್ತೆ. ನಾ ಅವಾಗ್ಲೇ ಹೇಳಿದೆ, ಜಾಸ್ತಿ ಎಲ್ಲ ಮಾತಾಡಬೇಡ ಅಂತಾರೆ ಡೈರೆಕ್ಟರ್ನ. ತುಂಬಾ ಮಾತಾಡಿದ್ರೆ ಏನಾಗುತ್ತೆ, ಅದು ಟ್ರೋಲ್ ಹೆಂಗ್ ಹೋಗ್ತದೆ ಅಂತ ನೋಡಿರ್ತೀರ. ಅದು ಒಂದೊಂದು ವರ್ಡ್ ತಗೊಂಡು ಏನೇನೋ ಮಾಡ್ತಾರೆ.
ಸೊ ಹಾಗೆ ಅದೆಲ್ಲ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೇದು ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ಸರ್. ಒಂದೇ ಒಂದು ವಿಚಾರ, ಅದು ನಾನು ಹೇಳ್ಬಿಟ್ಟು ಮತ್ತೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ ನೀವು ಅನ್ಕೋಬಾರ್ದು, ಬಟ್ ಆದ್ರೆ ಹೇಳ್ತೀನಿ. ಮುಂದಿನ ಜನರೇಷನ್ಗೆ ಅಬ್ಸರ್ವ್ ಮಾಡಿ, ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ಹತ್ರ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ, ಒಬ್ಬ ನರ್ಸ್ಗೆ ಒಬ್ಬ ಹೌಸ್ ಕೀಪಿಂಗ್ ಅಂದ್ರೆ ಮನೆ ನೋಡ್ಕೊಳ್ಳುವಂತ ಒಂದು ಹೆಣ್ಮಗು ಯಾರಿಗೊಬ್ರಿಗೆ ಸಂಬಳ ಕೊಡೋ ದುಡ್ಡು ನಾವು ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಅಂತ್ಯ ತುಂಬಾ ಬ್ರೂಟಲ್ ಆಗಿ ಹೋಗುತ್ತೆ. ಯಾಕೆ ಅಂತಂದ್ರೆ ಈಗೆಲ್ಲ ಎಲ್ಲಾರ್ಗು ಒಂದೇ ಮಕ್ಕಳು, ಎರಡೇ ಮಕ್ಕಳು ನೋಡಿರ್ತೀರಾ. ಮ್ಯಾಕ್ಸಿಮಮ್ 3 ಮಕ್ಕಳು ಇರೋರು ಯಾರನ್ನ ತೋರಿಸಿ ಇವಾಗ ಈ ಜನರೇಷನ್ ಅಲ್ಲಿ ಯಾರಿಲ್ಲ. 2ನೇ ಮಗು ಕೇಳಿದ್ರೆ ಹೆಂಡತಿ ಮನೇಲಿ ಒದಿತಾರ ಪರಿಸ್ಥಿತಿ ಹಂಗಿದೆ. ಅಂದ್ರೆ ಜನರೇಷನ್ ಚೇಂಜ್ ಆಯ್ತಾ. ಅಂದ್ರೆ ಆ ಒಂದೇ ಮಗುನ ಎಲ್ಲೋ ಫಾರಿನ್ ಎಲ್ಲ ಓದ್ಸಕ್ ಕಳಿಸ್ಬಿಟ್ಟಿರ್ತಾರೆ, ಇಲ್ಲ ಇನ್ನೆಲ್ಲ ಅವ್ರ ಲೈಫ್ ಹುಡಿಕೊಂಡು ಹೋಗಿರ್ತಾರೆ. ವಾಟ್ ಅಬೌಟ್ ಪೇರೆಂಟ್ಸ್, ಅಪ್ಪ ಅಮ್ಮ ಇಲ್ಲಿ ಅವ್ರಿಗೆ ಯಾರು ನೋಡ್ಕೋತಾರೆ? ತುಂಬಾ ಖಾರವಾದ ಸತ್ಯ ಇದು. ಈಗ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ ಇದು ಜನರೇಷನ್ ಚೇಂಜ್ ಆದ್ರೆ ಇದೇ ನಡೆಯುತ್ತೆ. ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಇವಾಗ ಒಬ್ಬರೇ ಮಕ್ಕಳು, 2ನೇ ಮಕ್ಕಳು ಇರ್ತಾರಲ್ಲ, ಅದೆಲ್ಲ ಖಾರವಾದ ಸತ್ಯ, ಅದು ನಡೆಯುತ್ತೆ ಮುಂದಕ್ಕೆ. ಆ ತರದೊಂದು ವಿಚಾರ ಸರ್. ಜನರೇಷನ್ ಟು ಜನರೇಷನ್ ಇವರು ಈ ಜನರೇಷನ್ ಅಂದ್ರೆ, ಯಾಕಂತಂದ್ರೆ ನಮ್ಮ ಜನರೇಷನ್ ಅಲ್ಲಿ 80s 90s ಹುಟ್ಟಿದವರು ಒಂದು ಇದರಿಂದ ಹಿಡಿದು 500 ರೂಪಾಯಿ ಮೊಬೈಲ್ ಸೆಟ್ ಇಂದ ಹಿಡಿದು ಆಧಾರ್ ಪಾನ್ ಎಷ್ಟು ವೇರಿಯೇಷನ್ ಇದ್ರೊಳಗಡೆ. ಈ ಒಂದೇ ಮಗು, 2ನೇ ಮಗು ಇದೆಯಲ್ಲ, ಅದು ಮುಂದಕ್ಕೆ ಒಂದು ಅಕ್ರೂರತೆ ತರುತ್ತೆ. ಆ ಒಂದು ವಿಚಾರನ ಇಟ್ಕೊಂಡು ಬಿಲ್ಡ್ ಮಾಡಿರೋಂಥ ಕಥೆ ಕರೆಕ್ಟ್ ಆಗುತ್ತೆ. ಪ್ರತಿಯೊಬ್ಬ ಮನೇಲಿ ಒಬ್ಬ ಚೌಕಿದಾರ್ ಇದ್ದೇ ಇರ್ತಾರೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಒಂದು ತುಂಬಾ ಸೆನ್ಸಿಟಿವ್ ಆದ ಒಂದು ವಿಚಾರ ಏನಂದ್ರೆ, ಅಪ್ಪ ಮಕ್ಕಳಿಗೆ ಸಣ್ಣ ಮಕ್ಕಳಾಗಿದ್ದಾಗ ಅವ್ರಿಗೆ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಕರ್ಕೊಂಡು ಮಾಡಿಸ್ತಾರೆ. ಅದು ಇದರಲ್ಲಿ ಇದೆ, ಸ್ಕ್ರೀನ್ ಪ್ಲೇಲಿ ಕ್ಲೈಮ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ ಅಪ್ಪ ಬೆಡ್ ರಿಟರ್ನ್ ಆಗ್ತಾರೆ, ಮಗ ಕರ್ಕೊಂಡು ಮಾಡಿಸ್ತಾರೆ. ಅಂದ್ರೆ ಅದು ತುಂಬಾ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಆಫ್ಟರ್ 55 ಇವಾಗ 55 ಆವರೇಜ್ ಎಲ್ಲ ಮಕ್ಕಳು ತರ ಚರ್ಮ ಎಲ್ಲ ನಿಮ್ಗೆ ಅದೆಲ್ಲ ಯಾವುದೇ ರೀತಿ ಭಾವನೆಗಳಿರಲ್ಲ, ನಿಮ್ಗೆ ಅದೊಂಥರ ಸೆನ್ಸೇಷನ್ ಇರಲ್ಲ. ಅವ್ರು ಮತ್ತೆ ಮಕ್ಕಳಾಗ್ಬಿಡ್ತಾರೆ. 10 ವಯಸ್ಸು ತನಕ ಹಿಂಗಿರ್ತಾರೆ. 10 ವರ್ಷ 60 ವರ್ಷ ಆದ್ಮೇಲೆ ಮತ್ತೆ ಮಕ್ಕಳಾಗ್ಬಿಡ್ತಾರೆ. ಇವ್ರ ಅಪ್ಪ ಆಗ್ತಾರೆ. ಹಂಗ್ ನೋಡ್ಕೋಬೇಕು ಅನ್ನೋ ವಿಚಾರ ಇದೆ. ತುಂಬಾ ಒಳ್ಳೆ ವಿಚಾರ ಹೇಳಿದ್ರೆ ಕೆಲಸಕ್ಕೆ ಗೊತ್ತಿಲ್ಲ, ನೋಡೋಣ ಹೇಳೋದೇವಿ. ಒಂದು ಪ್ರೊಟೆಕ್ಟರ್ ಅಂತ ಸರ್, ಅಷ್ಟೇನೆ. ಪ್ರೊಟೆಕ್ಟ್ ನಾನು ಅವಾಗಲೇ ಪೊಲೀಸ್ ಆಫೀಸರ್ ರಾಘವೇಂದ್ರ ಗೌಡ ಸರ್ ಮತ್ತೆ ಪ್ರವೀಣ್ ಸರ್ನ ಚೂಸ್ ಮಾಡೋದು ವಿಚಾರ. ಒಂದು ಪ್ರೊಟೆಕ್ಟರ್, ಒಂದು ಫ್ಯಾಮಿಲಿ ಪ್ರೊಟೆಕ್ಟರ್ ಅನ್ನೋ ಒಂದು ವರ್ಡ್. ಅಂದ್ರೆ ತುಂಬಾ ಗೊತ್ತಿರೋ ವರ್ಡ್ ಇಟ್ರೆ ಈಜಿಯಾಗಿ, ಈಗ ಒಂದು ಹೊಸ ವರ್ಡ್ ಇಟ್ರೆ ನಾವು ಅದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇದಕ್ಕಷ್ಟೇನೆ ಇದು ಮಾಡಿದೀವಿ. ಪೊಲಿಟಿಕಲ್ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ಇದು ಕನ್ನಡ 30th ರಿಲೀಸ್ ಆಗುತ್ತೆ. ಒಂದು ನೆಕ್ಸ್ಟ್ ಸೆಕೆಂಡ್ ವೀಕ್ ನಾನಂದ್ರೆ 3 ಲ್ಯಾಂಗ್ವೇಜ್ ರೆಡಿ ಇದೆ ಸರ್. ಹಂಗೆ ಸೆಕೆಂಡ್ ವೀಕ್, ಯಾಕಂದ್ರೆ ಈಗೆಲ್ಲ ಸಂಕ್ರಾಂತಿ ರಿಲೀಸ್ ಅದರ್ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಹೆವಿ ಇದಾವೆ. ಸುಮ್ಮನೆ ಆಮೇಲೆ ಏನೋ ನಮ್ಮ ಬಗ್ಗೆ ನಾವು ಕ್ಲಾರಿಟಿ ಇರಬೇಕು. ಸುಮ್ಮನೆ ಭ್ರಮೆ ಇಟ್ಕೋಬಾರ್ದು, ಅದು ಇದು ಅಷ್ಟು ಇಲ್ಲ. ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್, ಕಮರ್ಷಿಯಲ್ ಏನ್ ಬೇಕು ಅದೆಲ್ಲ ಇದೆ. ಅದನ್ನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋದು ನಾವು ಥಿಯೇಟರ್ಗೆ ಹಾಕೋ ತನಕ ನನ್ನ ಪರ್ಸನಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆಕ್ಚುಲಿ ಸಿನಿಮಾದವ್ರು ಯಾರು ಏನೇ ರಿವ್ಯೂ ಹೇಳಿದ್ರು ನಾನು ಕೇಳಲ್ಲ. ಯಾಕಂದ್ರೆ ಅಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ನೋಡ್ತಾನಲ್ಲ, ಅವ್ನ ರಿವ್ಯೂ ಮುಂದೆಗಡೆ ಯಾರು ರಿವ್ಯೂ ಬರೆದ್ರು ಬೆಸ್ಟ್. ಯಾಕಂತಂದ್ರೆ ಅವನನ್ನ ಯಾರು ಗೊತ್ತಿರೋದಿಲ್ಲ. ಅವ್ನಿಗೆ ಯಾರು ಸಂಬಂಧ ಇಲ್ಲ, ಹೀರೋ ಆಗಲಿ ಹೀರೋಯಿನ್ ಆಗಲಿ ಡೈರೆಕ್ಟರ್ ಆಗಲಿ ಯಾರು ಸಂಬಂಧ ಇರಲ್ಲ. ಆದ್ರೆ ಅವನು ಅಂದ್ರೆ ಮುಗೀತು ಅಷ್ಟೇ. ಸೊ ಹಾಗಾಗಿ ತುಂಬಾ ಹೆವಿ ರಶ್ ಇರೋದ್ರಿಂದ ಕನ್ನಡ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಇನ್ನು ಅದರ್ ತಿರುಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಧರ್ಮ ಸರ್, ಇಷ್ಟು ವರ್ಷಗಳಲ್ಲಿ ಬಹಳಷ್ಟು ಪಾತ್ರಗಳಲ್ಲಿ ನಾವು ನಿಮ್ಮನ್ನ ನೋಡ್ತಾನೆ ಬಂದಿದ್ದೀವಿ. ಈ ಪಾತ್ರ ಎಷ್ಟು ವಿಶೇಷ ಅಂತ? ಎಲ್ರಿಗೂ ನಮಸ್ಕಾರ. ಚೌಕಿದಾರ ಸಿನಿಮಾ ಮುಂಚೆ ನನಗೆ ಚಂದ್ರಶೇಖರ್ ಬಂಡೆಯಪ್ಪ ಅವರು ನನ್ನ ತುಂಬ ಆತ್ಮೀಯ ಗೆಳೆಯ.
ಈ ಹಿಂದೆ ಅವ್ರು ಮಾಡಿದಂಥ ನಿರ್ದೇಶನದಲ್ಲಿ ಎಲ್ಲೂ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಕೈ ಕೆಳಗೆ ವರ್ಕ್ ಮಾಡೋದಕ್ಕೆ. ಬಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ 3 ವರ್ಷದ ಮುಂಚೆನೆ ನನಗೆ ಹೇಳ್ತಾರೆ, ಏನೋ ಒಂದು ಪಾತ್ರ ಅನ್ಕೊಂಡಿದ್ದೀನಿ, ಖಂಡಿತವಲ್ಲ ಅದ್ರಲ್ಲಿ ನಿಮ್ಮನ್ನು ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಈ ಥರ ನನಗೆ ಇಂಡಸ್ಟ್ರಿಯಲ್ಲಿ 250 ಸಿನಿಮಾ ಸುಮಾರು ಜನ ಡೈರೆಕ್ಟರ್ಗಳು ಈ ಥರ ಹೇಳ್ತಾರೆ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ಮರ್ತೇ ಬಿಟ್ಟಿರ್ತಾರೆ, ಇಲ್ಲ ಹೇಳ್ಬಿಟ್ಟಿದ್ದೀವಿ ಅಂತ ಯಾವುದೋ ಒಂದು 2 ದಿನದ ಪಾತ್ರ ಕರೆದ್ಬಿಟ್ಟಿರೋರು ಇದ್ದಾರೆ. ಆದರೆ ಮಾತು ಕೊಟ್ಟಂತೆ 3 ವರ್ಷದಿಂದ ಹೇಳ್ತಾ ಬಂದು ಮಧ್ಯ 1.5 ವರ್ಷ ಗ್ಯಾಪ್ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ತಕ್ಷಣ ಕರೆದಿ ಈ ಥರ ಹೇಳಿದ್ರು, ನಾನು ಹೇಳಿದ್ದೆ ನಿಮ್ಗೆ ಅದೇ ಪಾತ್ರ ಈ ಥರ ಹಿಂಗೆ ಮಾಡಿದ್ದೀನಿ ಅಂದರು. ಅದರಲ್ಲೂ ನನ್ನ ಕೆರಿಯರಲ್ಲಿ ಇದು ತುಂಬ ಒಂದು ಚಾಲೆಂಜಿಂಗ್ ಪಾತ್ರ ಇದು, ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈಗ ತಾವು ಕೇಳಿದಾಗೆ ಈ ಸಿನಿಮಾದಲ್ಲಿ ಏನೇನು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಫಾದರ್ ಸೆಂಟಿಮೆಂಟ್ ಒಂದು ಎಮೋಷನಲ್. ನನ್ನ ಪಾತ್ರ ಒಬ್ಬ ನಿಜವಾಗ್ಲೂ ಈಗಿನ ಜನರೇಷನ್ ತುಂಬಾ ನಡೀತಾ ಇದೆ ಆ ವಿಚಾರ. ಒಂದು ಸಿಲ್ಲಿ ಮ್ಯಾಟ್ರಿಗೆ ಬಹಳ ಅತ್ಯಂತ ಆತ್ಮೀಯ ಗೆಳೆಯರು ಅಷ್ಟು ಚೆನ್ನಾಗಿರ್ತಾರೆ. ಒಂದು ಸಿಲ್ಲಿ ಮ್ಯಾಟ್ರ್, ಅದು ಅವನದು ತಪ್ಪಿರಲ್ಲ, ಇರೋದು ತಪ್ಪಿರಲ್ಲ, ಯಾರೋ ಮುಂದೆ ಒಂದು ಸಣ್ಣ ಅವಮಾನ ಆದ್ರೆ ಹೆಂಗೆ ದ್ವೇಷ ಕಾರ್ತಾರೆ, ಹೆಂಗೆ ದ್ವೇಷ ಸಾಧಿಸ್ತಾರೆ ಅನ್ನೋದು ನನ್ನ ಪಾತ್ರದಲ್ಲಿ ಇದೆ ಈ ಸಿನಿಮಾದಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಎಂಟೈರ್ ಈ ಸಿನಿಮಾದಲ್ಲಿ ನಮ್ಗೆ ತುಂಬಾ ಖುಷಿ ಏನಂದ್ರೆ, ನಮ್ಮ ಪೃಥ್ವಿ ಎಂಬಾರು ದಿಯಾ ಪಿಕ್ಚರ್ ನಾನು ನೋಡಿದಲ್ಲೇ ಇಟ್ಕೊಂಡೆ, ಒಂದು ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಅಸೆಟ್ ನಮ್ಮ ಇಂಡಸ್ಟ್ರಿಗೆ ಅಂತ. ಅದೇ ತರದಲ್ಲಿ ಈ ಸಿನಿಮಾದಲ್ಲಿ ಒಂದು ಆಕ್ಷನ್ ಓರಿಯೆಂಟ್ ಆಗಿ ಒಂದು ರಫ್ ಲುಕ್ ಅಲ್ಲೂ ಬಹಳ ಒಳ್ಳೆ ಫೋಟೋಸ್, ಒಳ್ಳೆ ಮೋಲ್ಡ್ ಆಗ್ತಾರೆ. ಬಹಳ ಖುಷಿ ಆಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ, ಬಹಳ ಚೆನ್ನಾಗಿ ಬಂದಿದೆ ಅವ್ರದ್ದು. ಅಂಡ್ ನಮ್ಮ ಧನ್ಯ ರಾಮ್ ಕುಮಾರ್ ಜೊತೆ ವರ್ಕ್ ಮಾಡಿದ ನಮ್ಗೆ ಖುಷಿ ಆಯ್ತು. ಅವರು ಬಹಳ ಚೆನ್ನಾಗಿ ಇದರಲ್ಲಿ ತುಂಬಾ ಎಮೋಷನಲ್ ಸೀನ್ಸ್ ಇದೆ, ಬಹಳ ಇದಿದೆ, ಅದೆಲ್ಲ ಬಹಳ ಚೆನ್ನಾಗಿ ಮಾಡಿದ್ರು. ನಾನು ನೋಡಿದೆ, ನಮ್ದು ಕಾಂಬಿನೇಷನ್ ಇದೆ ಒಂದು ಸೀನಲ್ಲಿ, ಅದೊಂದು ಖುಷಿ ಆಯ್ತು. ಇನ್ನು ನಮ್ಮ ಅದೇ ನಿರ್ದೇಶಕರ ಬಗ್ಗೆ ಮಾತಾಡಂಗೆ ಇಲ್ಲ, ಅವರು ಎಲ್ಲ ಸ್ಟ್ರೈಟ್ ಪಿಕ್ಚರೇ ಮಾಡೋದು. ಅದು ನಮಗೆ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಬೇಕಾಗಿರೋ ವಿಚಾರ. ಈಗ ನಿಮಗೆ ಗೊತ್ತು, ಎಲ್ಲಾ ಸಿನಿಮಾ ಎಲ್ಲಾ ತರದಲ್ಲೂ ರೀಮೇಕು, ಡಬ್ಬಿಂಗು, ಇನ್ನ ಲ್ಯಾಂಗ್ವೇಜಸ್ ಎಲ್ಲ ತರ ಬಂದ್ಬಿಟ್ಟಿದೆ ಈಗ. ಅಂತದ್ರಲ್ಲೂ ಒಂದು ಧೈರ್ಯ ಮಾಡಿ ಇಂಥ ಪಿಕ್ಚರ್ ಮಾಡೋದಕ್ಕೆ ಇವ್ರಿಗೆ ಬೆನ್ನೆಲು ಬಂದು ನಿಂತಿರೋದು ಸೇಮ್ ಹೆಸರು ಚಂದ್ರಶೇಖರ್, ನಮ್ಮ ಪ್ರಿನ್ಸಿಪಲ್ ಕಾಂಡಿಲ್ಲ ಅವರು ನಿರ್ಮಾಪಕರು. ನಿಜವಾಗ್ಲೂ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ರು, ನಮ್ಗೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡ್ರು, ಬಹಳ ಚೆನ್ನಾಗಿತ್ತು. ಇನ್ನ ಸಚಿನ್ ಬಸು ಅವ್ರ ಬಗ್ಗೆ ಹೇಳಿದ್ರು, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ, ಇದು ನೋಡಿದಾಗ ಖುಷಿ ಆಯ್ತು. ಇನ್ನ ನಮ್ಮ ಕ್ಯಾಮ್ರಾಮ್ಯಾನು ಬಹಳ ಚೆನ್ನಾಗಿ ನಮ್ಮನ್ನೆಲ್ಲ ತೋರಿಸಿದ್ದಾರೆ, ಅದನ್ನ ಬಹಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದು ನಮ್ಗೆ ಖುಷಿ ಕೊಡುವಂತ ವಿಷಯ. ಇನ್ನ ಇವ್ರಿಗೆ ಬಹಳ ಆತ್ಮೀಯರಾಗಿರೋದು ಇವತ್ತು ನೋಡಿದೆ, ನಮ್ಮ ಲಾಯರ್ ಪ್ರವೀಣ್ ಅವ್ರು ಇರ್ಬೋದು, ನಮ್ಮ ರಾಘವೇಂದ್ರ ಸರ್ ಇನ್ಸ್ಪೆಕ್ಟರ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಸಿನಿಮಾ ಬಗ್ಗೆ ಕೆಲವ್ರಿಗೆ ಗೊತ್ತಿರಲ್ಲ, ಆ ಅಭಿರುಚಿನೂ ಇಟ್ಕೊಂಡು ಇಂಥ ಒಂದು ಫೀಲ್ಡ್ ಅಲ್ಲಿ ಇದ್ದಾರೆ. ಈ ನಿರ್ದೇಶಕರು 5 ಡಿಗ್ರಿ ತಗೊಂಡು ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದಾರೆ ಅಂದ್ರೆ ಅದೇ ಒಂದು ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ಈ ರೀತಿ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ರೈಟ್ ಪಿಕ್ಚರ್ ಬಂದಾಗ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಮಾಧ್ಯಮ ಮಿತ್ರರು ಯಾರೇ ಆಗಿರ್ಬೋದು, ಇಂಥದಕ್ಕೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದ್ರೆ ಅದನ್ನ ಪುಷ್ ಮಾಡೋ ಅನ್ನೋ ಒಂದು ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಓಕೆ, ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಸಿದ್ದು ಅವರು ಇದ್ದಾರೆ, ಸಿದ್ದು ಕಂಚನಹಳ್ಳಿ ಅವರು. ಸಿದ್ದು ಅವರೇ, ಫಸ್ಟ್ ಆಫ್ ಆಲ್ ಟ್ರೈಲರ್ ಆಗಲಿ, ಹಾಡುಗಳಾಗ್ಲಿ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಕ್ಯಾಮ್ರಾ ವರ್ಕ್ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಈ ಜರ್ನಿಯ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನಾನು ರಥವರ ತಾರಕಾಸುರ ಮಾಡ್ಬೇಕಾದ್ರೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ. ಆವಾಗ ಚಂದ್ರ ಸರ್ ನಿನಗೊಂದು ಇದು ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ಮಾಡು ನನ್ನ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಅಂತ ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಹಾಗೇನೆ ನಮ್ಮ ಅನ್ನದಾತರು, ಪ್ರೊಡ್ಯೂಸರು, ನಿನ್ಗೆ ಏನ್ ಬೇಕು, ಇದು ಕೆಂಗೇರಿ ಬ್ರಿಡ್ಜಲ್ಲೆಲ್ಲ ಲೈಟ್ ಹಾಕ್ಸಿದ್ದು, ಆ ಸಾಂಗ್ ಎಲ್ಲ ನೋಡಿದ್ರಿ, ನಾಯಿಂಡಹಳ್ಳಿಲಿ, ಆಮೇಲೆ ರೋಡಲ್ಲೆಲ್ಲ ಲೈಟ್ ಹಾಕ್ಸಿ ತುಂಬಾ ಸಪೋರ್ಟ್ ಮಾಡಿದ್ರು. ನಿಮ್ಗೆ ಏನ್ ಬೇಕೋ ಅದೆಲ್ಲ ತಗೋ, ಏನ್ ಬೇಕು ಮಾಡು. ಆಮೇಲೆ ವಿಶೇಷ ಅಂದ್ರೆ ಅಂಡಮಾನಲ್ಲಿ ಶೂಟ್ ಮಾಡಿದೀವಿ. ಇದು ಶಿವಣ್ಣ ಅವ್ರ ಪಿಕ್ಚರ್ ಆದ್ಮೇಲೆ ನಮ್ದು 2ನೇ ಪಿಕ್ಚರ್ ಅಲ್ಲಿ ತುಂಬಾ ಸುಂದರವಾದ ತಾಣಗಳಲ್ಲಿ ಸಾಂಗು ಇನ್ನು ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ವೀಕ್. ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ವಿ, ಮುರಳಿ ಮಾರ್ಷು ನಾವೆಲ್ಲ. ಹಾಗೇನೆ ಸಾಯಿ ಕುಮಾರ್ ಸರ್ ಜೊತೆಲಿ 50 ವರ್ಷದ ಇಂಡಸ್ಟ್ರಿಯಲ್ಲಿ ಅವ್ರ ಜೊತೆ ವರ್ಕ್ ಮಾಡೋದು ಅಂದ್ರೆ ತುಂಬಾ ನಮ್ಗೆ ಒಳ್ಳೇದು. ಪಾಪ ಅವ್ರು ಏನು ಮಾಡಿಲ್ಲ, ಮಾಡಿ ನಿನ್ಗೆ ಏನ್ ಬೇಕು ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ ಅಂತ ಒಳ್ಳೆ ಹುಮ್ಮಸ್ ಮಾಡ್ತಿದ್ರು. ಹಾಗೇನೆ ಪೃಥ್ವೀಶ್ ಅವ್ರು ನನಗೆ ಆಗಿನಿಂದ ಪರಿಚಯ, ಫಸ್ಟ್ ಪಿಕ್ಚರ್ ಇಂದ. ಅವರು ನಾವು ಒಂಥರ ಅಣ್ಣ ತಮ್ದಿರ್ತಾರ. ನಿಮ್ಗೆ ಏನ್ ಬೇಕು ಮಾಡಿ ಅಣ್ಣ, ಏನ್ ಬೇಕು, 6 ಗಂಟೆ ಬರ್ತಾ ಇದ್ರು. ರಿಯಲ್ ಆಗಿ ಬಾರ್ ಕೆಳಗಡೆ ಮಲಗಿದ್ರು, ರಿಯಲ್ ಆಗಿ ಅವರು ಬಂದು ಆ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ಧನ್ಯ ಮೇಡಮ್ ಫಸ್ಟ್ ಟೈಮ್ ರೇಷ್ಮೆ ಹುಳದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಹುಳ ಹೆಂಗೆ ಬಿಡೋದು, ಹುಳ ಇದು ಮಾಡೋದು,
ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್, ಅಷ್ಟೇ ಸಪೋರ್ಟ್ ಮಾಡಿದ್ರು. ಹಾಗೆ ಶ್ವೇತಾ ಮೇಡಮ್ ತುಂಬಾ ಎಲ್ಲ ಟೀಮ್ ವರ್ಕ್, ನಮ್ಮ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಧನ್ಯವಾದಗಳು. ಹಾಗೇನೆ ನಿಮ್ ಸಪೋರ್ಟ್ ಇರ್ಲಿ, ಹಾಗೆ ನಮ್ಮ ಚಿತ್ರ ನೋಡಿ ಯಶಸ್ವಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸ್ಟಂಟ್ ಮಾಸ್ಟರ್, ಮೊದಲನೇದಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ. ಸ್ಟಂಟ್ ಮಾಸ್ಟರ್ ಮಾತಾಡ್ಬೋದು, ಇಲ್ಲಾಂದ್ರೆ ಒಂದು ಸ್ಟಂಟ್ ಮಾಡಿ ಕೂಡ ತೋರಿಸ್ಬೋದು. ಏನ್ ಮಾಡ್ತೀನಿ? ಮಾಲೆ ಕಟ್ಟಾಗುತ್ತೆ. ನಿಮ್ಮ ಮೊದಲನೇ ಸಿನಿಮಾನೇ ಚೌಕಿದಾರ ಆಗಿದೆ. ದಯವಿಟ್ಟು ಕೂತ್ಕೊಂಡು ಮಾತಾಡ್ಬೇಕು. ಫ್ರೇಮ್ ಇದಾಗಿರುತ್ತೆ. ಸ್ವಾಮಿ ಶರಣ. ಕುತ್ಕೊಳ್ಳಿ ಸ್ವಾಮಿ. ಎಲ್ರಿಗೂ ನಮಸ್ತೆ. ನನ್ ಚೌಕಿದಾರ್ ಫಸ್ಟ್ ಸಿನಿಮಾ, ಯಾಕಂದ್ರೆ ಈಗ ಸುಮಾರು ಸಿನಿಮಾ ಅದರಿಂದ ನನಗೆ ಫಸ್ಟ್ ಟ್ರಂಪ್ ಕಾರ್ಡ್ ಇದೆ. ಈಗ ದೊಡ್ಡ ದೊಡ್ಡ ಸಿನಿಮಾ ಇದರಿಂದ ಮಾಡ್ತಾ ಇದೀನಿ, ಬಟ್ ಫಸ್ಟ್ ಟೈಮ್ ಯಾರು ಇವ್ರು 100 days ಸಿನಿಮಾ ಕೊಟ್ಟಂತವ್ರು ರಥಾವರ ಸಿನಿಮಾ ಮಾಡಿದಾಗ, ಅವರು ನನ್ನ ನ್ಯೂ ಕಮರ್ಸ್ ನಂಬೋದು ಬಿಲೀವ್ ಮಾಡೋದಿದೆಯಲ್ಲ, ಅದು ತುಂಬಾ ಗ್ರೇಟ್ ವಿಷಯ. ಅದು ಅವರಲ್ಲಿರುವಂತ ಒಂದು ಒಳ್ಳೆತನ, ಹಾರ್ಟ್ ಕೊಡುವಂತ ಅವರು ಒಂದು ರೆಸ್ಪೆಕ್ಟ್. ಡೈರೆಕ್ಟರ್ ಈಗ ಯಾರ್ಯಾದ್ರೂ 100 days ಸಿನಿಮಾ ಓಡೋರು ಯಾರು ಅಷ್ಟು ಸುಲಭವಾಗಿ ಯಾರನ್ನೂ ನ್ಯೂ ಕಮರ್ಸ್ ಹತ್ರ ಬಿಟ್ಕೊಳ್ಳಲ್ಲ. ಯಾಕಂದ್ರೆ ನಾವು ಈಗ ಸುಮಾರು ಸಿನಿಮಾ ಅಪ್ರೋಚ್ ಮಾಡ್ತಾ ಇರ್ತೀನಿ, ಹೋಗಿ ಯಾರು ಆ ಥರ ಕೊಡೋದಿಲ್ಲ. ಈಗ ನಾನು ಇವತ್ತೆಲ್ಲೇ ಹೋಗೋದು, ಈಗ ಮಾರ್ಕ್ ಮಾಡಿದೀನಿ ಸುದೀಪ್ ಸರ್ದು, ನಾನು ಅಲ್ಲಿ ಹೋಗಿ ಫಸ್ಟ್ ಹೇಳೋದು, ನಾನು ಎಲ್ಲೇ ಹೋದ್ರು ಫಸ್ಟ್ ಚೌಕಿದಾರ ಅಂತಾನೆ ಹೇಳ್ತೀನಿ. ಈಗ ಉಗ್ರ ಇದಂಗ್ ಮಾಡ್ತಾ ಇದೀನಿ ಶ್ರೀಮುರಳಿ ಸರ್ದು. ಅದೇನೋ ಗೊತ್ತಿಲ್ಲ, ಫಸ್ಟ್ ಡೇ ಧರ್ಮಣ್ಣ ಸರ್ ಜೊತೆ ಫೈಟ್ ಮಾಡಿದ್ವಿ. ಅವ್ರ ಜೊತೆ ಮಾಡುವಾಗ ದೊಡ್ಡ ಆರ್ಟಿಸ್ಟ್, ನಾನು ಇನ್ನೂ ಚಿಕ್ಕ ಹುಡುಗ. ಅವ್ರೀಗ ನಾವು ಇನ್ನೂ ಸಿನಿಮಾಗೆ ಬಂದಿಲ್ಲ ಅವರೆಲ್ಲ ಸಿನಿಮಾ ಮಾಡುವಾಗ. ಬಟ್ ತುಂಬಾ ಅವತ್ತಿನ ದಿವಸ ನನ್ಗೆ ಡೈರೆಕ್ಟರ್ 1-2 hour ಕಷ್ಟ ಅನಿಸ್ತು ಅವ್ರಿಗೆ. ಬಟ್ ಆದ್ಮೇಲೆ 2 hour ಆದ್ಮೇಲೆ ನನಗೆ ಕೆಲಸ ಫ್ರೀಡಮ್ ಆಗಿ ಕೊಟ್ರು. ಮತ್ತೆ ನನಗೆ ಏನ್ ಬೇಕು, ನಿನ್ಗೆ ಏನ್ ಬೇಕು ತಗೋತಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನ ಏನು ಮಾತಾಡಿಲ್ಲ. ಬಟ್ ಅಷ್ಟು ಪ್ರಿಪ್ರೇಷನ್ ಇತ್ತು, ಸುಮ್ಮನೆ ಏನೋ ಮಾಡ್ತಾರಂತ ಏನು ಕೊಟ್ಟಿಲ್ಲ. ಅದರಿಂದ ಡೈರೆಕ್ಟ್ರು ಏನ್ ಬೇಕು, ನಾವು ಎಕ್ಸ್ಟ್ರಾಸ್ ಏನು ಶೂಟ್ ಮಾಡಿಲ್ಲ, ಇಷ್ಟಿಷ್ಟೇ ಬೇಕು. ನಾನೊಂದು 30-40 ಸೀಕ್ವೆನ್ಸ್ ಬರ್ಕೊಂಡು ಹೋದ್ರು, ಅದರಲ್ಲಿ 7ರಿಂದ 8 ಸೀಕ್ವೆನ್ಸ್ ತಗೊಳ್ಳೋರು ನಾವು. ಹಂಗಾಗಿ ನನಗೆ ಡೈರೆಕ್ಟರ್ ಕ್ಲಾರಿಟಿ ಇದ್ರೆ ನಮಗೂ ಫೈಟ್ ಮಾಸ್ಟರ್ಸ್ಗೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಸುಮ್ಮನೆ ಏನೋ ಶೂಟ್ ಮಾಡ್ತಾ ಇರ್ತೀವಿ, ಸುಮ್ಮನೆ 4 hour ಫುಟೇಜ್ 10 ನಿಮಿಷ ಫೈಟ್ ಮಾಡಿಸಿ 2 ನಿಮಿಷಕ್ಕೆ ಎಡಿಟ್ ಮಾಡೋದು, ಅದು ಅನ್ನೆಸೆಸರಿ. ಸುಮ್ಮನೆ ಪ್ರೊಡ್ಯೂಸರ್ಗೂ ಲಾಸು, ಎಲ್ಲಾನು ಲಾಸ್ ಆಗುತ್ತೆ. ಕ್ಲಾರಿಟಿ ಇರ್ಬೇಕು. ಯಾವ್ದೇ ಡೈರೆಕ್ಟರ್ ಕ್ಲಾರಿಟಿ ಇದ್ದಾಗ ನಮಗೂ ಫೈಟ್ ಮಾಸ್ಟರ್ಗೆ ಹೆಲ್ಪ್ ಆಗುತ್ತೆ ತುಂಬಾ ವರ್ಕ್ ಮಾಡೋದಕ್ಕೆ. ಡೈರೆಕ್ಟರ್ಗೆ ಏನ್ ಬೇಕು, ಸಬ್ಜೆಕ್ಟ್ಗೆ ಏನ್ ಬೇಕು ಅವ್ರಿಗೆ ಗೊತ್ತಿರುತ್ತೆ ಡೀಟೇಲ್ ಆಗಿ. ಅದು ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಅದ್ರ ಕ್ಲಾರಿಟಿ ಇದ್ದಾಗ ಅವ್ರಿಗೆ ಏನ್ ಬೇಕೋ ನಾವು ತಗೊಳಕ್ ಈಸಿ ಆಗುತ್ತೆ. ಲಾಸ್ಟ್ಗೆ ಎಂಡ್ ಆಫ್ ದಿ ಡೇ ಸುಮ್ಮನೆ ಈಗ 2 ದಿವಸ ಸಾಕಾಗುತ್ತೆ ಶೂಟ್ಗೆ, ಅದನ್ನ 4 ದಿವಸ ಮಾಡಿದ್ರೆ ಅದನ್ನ ನಾವೆಲ್ಲ ಪಬ್ಲಿಸಿಟಿಲೋ ಮತ್ತೊಂದ್ ಕಡೆ ಬಳಸ್ಕೋಬಹುದು, ಅದೇ ಬಜೆಟ್ ಇದ್ರೆ. ನಾವು ಸುಮ್ಮನೆ ಎಕ್ಸ್ಟ್ರಾ ಶೂಟ್ ಮಾಡ್ಕೊಳ್ತೀವಿ. ಬಟ್ ನನ್ಗೆ ಡೈರೆಕ್ಟ್ರು ತುಂಬಾ ಥ್ಯಾಂಕ್ಸ್ ಸರ್, ಯಾಕಂದ್ರೆ ನನ್ನನ್ನು ಬಿಲೀವ್ ಮಾಡಿ ನೀವು ಕೊಟ್ಟಿದ್ದೀರಾ. ಮತ್ತೆ ನನಗೆ ಇದು ಫಸ್ಟ್ ಸಿನಿಮಾ ಆಗಿದ್ರಿಂದ ನನ್ಗೆ ಸುಮಾರು ವರ್ಷಗಳಿಂದ ನನ್ನ ಕರ್ನಾಟಕ ಸ್ಟಂಟ್ ಯೂನಿಯನ್ಗೆ ಮತ್ತೆ ನನ್ನ ಫೈಟರ್ಸ್ಗೆ ಎಲ್ರಿಗೂ ಈ ವೇದಿಕೆ ಮೂಲಕ ಧನ್ಯವಾದ ತಿಳಿಸಕ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಪೃಥ್ವಿ ಸರ್ ಮತ್ತೆ ಪೃಥ್ವಿ ಸರ್ ಬಗ್ಗೆ 1-2 ಮಾತು ಹೇಳ್ತೀನಿ. ಏನಂದ್ರೆ ಇಷ್ಟು ಫ್ಲೆಕ್ಸಿಬಲ್ ಆಗಿ ನನಗೆ ಅವ್ರಿಗೆ ರೆಸ್ಟೇ ಕೊಟ್ಟಿಲ್ಲ. ನಾನು ಒಂದು ಚೇಂಜಿಂಗ್ ಸೀನ್ ಮಾಡಿದ್ವಿ, ಇನ್ ಕೇಸ್ ಓಮ್ ತರ ಇದೆ ನಿಮ್ಗೆ ಒಂದು ಸೀಕ್ವೆನ್ಸ್ ಹೇಳ್ಬೋದು. ಓಕೆ, ಓಮ್ ತರ 1 day ಫುಲ್ ನೋಡಿದ್ವಿ. ಫೈಟರ್ಸ್ ಕೂಡ ಸುಸ್ತಾಗಿದ್ದಾರೆ, ಬಟ್ ನಮ್ಮ ಪೃಥ್ವಿ ಸರ್ ಸುಸ್ತಾಗಿಲ್ಲ. ಅಷ್ಟು ಎನರ್ಜಿಯಾಗೆ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫೈಟ್ ಇದೆ ಚೇಂಜ್ ಆದ್ಮೇಲೆ. ಬಟ್ ಸರ್ ನಿಮ್ಮ ಡೆಡಿಕೇಶನ್ಗೆ ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ನೀವು ಖಂಡಿತ ದೊಡ್ಡ ಮಟ್ಟಿಗೆ ಬೆಳಿತೀರಾ ಸರ್. ಇದ್ರಲ್ಲಿ ಗೊತ್ತಾಗುತ್ತೆ ನನಗೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ ಜೊತೆ. ನನಗೆ ಒಂದು 3 months ಕಾಡಿದೆ ಈ ಕ್ಯಾರೆಕ್ಟರ್ ಪೃಥ್ವಿ ಸರ್. ನಾನು ಅದಾದ್ಮೇಲೆ 3 months ಆದ್ಮೇಲೆ ನಾನು ಪೃಥ್ವಿ ಸರ್ ಹತ್ರ ಮಾತಾಡಿದ್ದೀನಿ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ. ಪೃಥ್ವಿ ಸರ್ ನಿಮ್ಗೆ ಒಂದು ರಿಯಲಿ ಒಂದು ಮಾಸ್ ಆಗಿ ನಿಜವಾಗ್ಲೂ ಕಾಣಿಸ್ಕೊಳ್ತಾರೆ ಅಂತ ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ನಾನು ಸುಮ್ಮನೆ ಮಾತಾಡಕ್ ಹೋಗಲ್ಲ. ಬಟ್ ಇದು ನಾನು ಆರ್ಟ್ಲಿ ಅವ್ರಿಗೆ ಹೇಳಿದ್ದೀನಿ, ನಾನು ಫೋನ್ ಮಾಡಿ ಕೂಡ. ಒಳ್ಳೇದಾಗ್ಲಿ ಸರ್. ಈ ಸಿನಿಮಾ ಟ್ರೈಲರ್ ಆಲ್ರೆಡಿ ನೋಡಿದ್ರ, January 30ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಟೆಕ್ನಿಕಲ್ ಆಗಿ ಸಿನಿಮಾ ಬರ್ತಾನೆ ಇದೆ. ಈಗ ಎಮೋಷನಲ್ ಸಿನಿಮಾ ತುಂಬಾ ಕಡಿಮೆ ಆಗಿದೆ, ಬಟ್ ಇದು ತುಂಬಾ ಎಮೋಷನಲ್ ನಿಮ್ಗೆ ಗೊತ್ತಾಗುತ್ತೆ. ಬಟ್ ರಾಘವೇಂದ್ರ ಸರ್ ಮಾತಾಡ್ರು, ನನಗೂ ಕಣ್ಣಲ್ಲಿ ನೀರು ಬಂತು. ಬಟ್ ನನ್ಗೆ ತಂದೆ ಅಂದ್ರೆ ಇಷ್ಟ ಇಲ್ಲ ಅಷ್ಟು, ಆದ್ರೂ ಕೂಡ ಬಟ್ ಅವ್ರು ಮಾತಾಡಿದ ಕಣ್ಣಲ್ಲಿ ನೀರು ಬಂತು. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.
ಈಗ ಧನ್ಯ ಅವರೇ, ನಾವು ಆಡಿಯನ್ಸ್ ಆಗಿ ಹೀರೋಯಿನ್ಸ್ನ ಗ್ಲಾಮರಸ್ ಪಾತ್ರಗಳಲ್ಲಿ ಎಷ್ಟು ಇಷ್ಟಪಡ್ತೀವೋ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಲ್ಲಿ ನಮ್ಮ ಹೀರೋಯಿನ್ಸ್ ಆಕ್ಟ್ ಮಾಡಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇಲ್ಲಿ ಅಫ್ಕೋರ್ಸ್ ವಿಭಿನ್ನ ಪಾತ್ರದ ಮೂಲಕ ನಿಮಗೆ ಪರ್ಫಾರ್ಮೆನ್ಸ್ಗೂ ಬಹಳಷ್ಟು ಅವಕಾಶ ಇದೆ ಅಂತ ಗೊತ್ತಾಗ್ತಾ ಇದೆ. ಮೇ ಬಿ ಒಂದು ಎಮೋಷನಲ್ ರೈಡ್ ಕೂಡ ಇದೆ ಅಂತ ಅನ್ಸುತ್ತೆ. ನಿಮ್ಗೆ ಎಷ್ಟು ಸ್ಪೆಷಲ್ ಚೌಕಿದಾರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ನೀವು ಬಂದು ನಮಗೆ ಈ ಥರ ಪ್ರೋತ್ಸಾಹ ಕೊಡ್ತಾ ಇರ್ತೀರಾ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕಾಸ್ಟ್ ಇಲ್ಲಿದೆ, ನಮ್ಮ ಕಾಸ್ಟ್, ನಮ್ಮ ಕ್ರೂ, ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರಿಂದ ನಾನು ಶುರು ಮಾಡ್ತೀನಿ. ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ನೋಡಿದ್ರು ಅಂದರೆ ನನಗದು ಅದೇ ಒಂದು ದೊಡ್ಡ ವಿಷಯ. ಸೊ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ಬೋದು. ಈ ಪಾತ್ರ ನನಗೆ ತುಂಬ ವಿಭಿನ್ನ ಅಂತಾನೆ ಹೇಳ್ಬೋದು. ಆ ಒಂದು ಅನುಭವನೇ ಬೇರೆ ಥರ ಇತ್ತು ನನಗೆ. ಜೀವನದಲ್ಲಿ ನಾನು ಆ ಥರ ಕಾಣಿಸ್ಕೊಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋಗ್ತೀನಿ, ಆ ಥರ ಒಂದು ರೇಷ್ಮೆ ಬ್ಯಾಕ್ಗ್ರೌಂಡಲ್ಲಿ ನಾನು ಅಲ್ಲಿ ನೋಡಿದ್ದಿರ್ಬೋದು, ಕಲ್ತಿದ್ದಿರ್ಬೋದು. ಭಾಳ ನನಗೆ ಲೈಫಲ್ಲೇ ಬೇರೆ ಎಕ್ಸ್ಪೀರಿಯನ್ಸ್ ಅದು. ಸೊ ಆ್ಯಕ್ಟಿಂಗ್ ಮಾಡಿದಾಗ ನಾವು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಲೈಫ್ಸ್ನ ಲೀಡ್ ಮಾಡ್ಬೋದು. ಸೊ ಈ ಸಿನಿಮಾದ ಮೂಲಕ ನನಗದು ಕಾಣಿಸ್ತು. ಆ್ಯಂಡ್ ನಮ್ಮ ಪೃಥ್ವಿಯವ್ರ ಬಗ್ಗೆ ಹೇಳಬೇಕಿದ್ರೆ ಆನ್ ಸೆಟ್ ಅವರ ಡೆಡಿಕೇಶನ್ ನನಗೆ ಬಹಳ ಇಂಪ್ರೆಸ್ ಆಯಿತು. ಆ್ಯಂಡ್ ಅವ್ರನ್ನ ನೋಡಿ ನಾನು ಕೂಡ ಓಕೆ, ನಾನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೋದೇನೋ ಅಂತ ಅನಿಸ್ತು. ಈಸ್ ಬ್ರಿಲಿಯಂಟ್ ಆ್ಯಕ್ಟರ್. ಆ್ಯಂಡ್ ಮೊದಲಿಂದಾನು ನಾನು ನಮ್ಮ ಮಮ್ಮಿ ಅವ್ರು ಒಂದು ಸಿನಿಮಾ ನೋಡಿ ಅಂದ್ಕೊಂಡಿದ್ವಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಈ ಸಿನಿಮಾದ ಮೂಲಕ ಅದು ಕೂಡ ನನ್ನ ಒಂದು ವರ್ಷ ಕಂಪ್ಲೀಟ್ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಐ ಹ್ಯಾವ್ ಬಿನ್ ಅ ಫ್ಯಾನ್ ಆಫ್ ಹಿಸ್. ತುಂಬ ವರ್ಷಗಳಿಂದ ಅವ್ರನ್ನ ಭೇಟಿ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಡೈಲಾಗ್ ಕೇಳಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆನ್ ಸೆಟ್ ಅವರು ಕೂಡ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ವಯಸ್ಸಲ್ಲಿ ಅವ್ರು ನಮಗಿಂತ ಎಷ್ಟೋ ದೊಡ್ಡವ್ರು ಇರ್ಬೋದು, ಆದರೆ ಆನ್ ಸೆಟ್ ಎಲ್ರಿಗಿಂತ ಅವರೇ ಆ್ಯಕ್ಟಿವ್ ಆಗಿದ್ದಿದ್ದು. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ನನಗೆ ಅವ್ರ ಒಂದು ಫೇಮಸ್ ಡೈಲಾಗ್ ಕೂಡ ಹೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಧರ್ಮ ಸರ್ ಅವ್ರ ಜೊತೆ ಕೂಡ ನಂದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರು ಹೇಳಿದ ಮಾತಿಗೆ. ನನ್ನ ಪರ್ಫಾರ್ಮೆನ್ಸ್ ಅವ್ರು ಇಷ್ಟಪಟ್ಟರು ಅಂತ. ಯಾಕಂದರೆ ಅವರೇ ಎಷ್ಟು ದೊಡ್ಡ ಕಲಾವಿದರಲ್ವಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ನಮ್ಮ ಸಿನಿಮಾಟೋಗ್ರಾಫರ್ ಇರ್ಬೋದು, ನಮ್ಮ ಸ್ಟಂಟ್ ಮಾಸ್ಟರ್, ಎಲ್ರಿಗೂ ಐ ವಾಂಟ್ ಟು ಜಸ್ಟ್ ವಿಶ್ ದೆಮ್ ಆಲ್ ಲಕ್. ಈ ಸಿನಿಮಾದ ಮೂಲಕ ನಮ್ಗೆಲ್ರಿಗೂ ಒಂದು ಒಳ್ಳೆ ರೆಕಗ್ನಿಷನ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಹೇಳೋದಿಷ್ಟೇ, ಒಬ್ರು ಸರ್ ಕೇಳಿದ್ರಿ ಈಗ ಈ ಜನರೇಷನ್ಗೆ ಈ ಸಿನಿಮಾ ಎಷ್ಟು ಮುಟ್ಟುತ್ತೆ ಅಂತ. ಎಷ್ಟೋ ಸಿನಿಮಾಗಳು ಬರುತ್ತೆ ಈಗ, ಆದರೆ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ನಾವು ಇದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಹೇಳೋ ವಿಷಯ ಕಮ್ಮಿ. ಆದರೆ ಈ ಸಿನಿಮಾಲಿ ತುಂಬ ಇದೆ. ಸೊ ಅದಕ್ಕೋಸ್ಕರನಾದರೂ ನಮ್ಮ ಆಡಿಯನ್ಸ್ ಈ ಸಿನಿಮಾನ ನೋಡಬೇಕು. ಮತ್ತೊಮ್ಮೆ ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಒಂದು ಸೆಕ್ಷನ್ಗಂತೂ ತುಂಬಾ ಕನೆಕ್ಟ್ ಆಗುತ್ತೆ. ಅಂದ್ರೆ ಸೆಕ್ಷನ್ ಅನ್ನೋದಕ್ಕಿಂತ ಐ ಥಿಂಕ್ ವಿಮೆನ್, ಹೆಣ್ಮಕ್ಳಿಗೆ ತುಂಬಾ ಕನೆಕ್ಟ್ ಆಗುವಂತ ಒಂದು ಪಾತ್ರ. ನಾನು ಜಾಸ್ತಿ ಬಿಟ್ಕೊಡದೆ ಏನು ಹೇಳ್ಬೋದು ಅಂದ್ರೆ, ಅವರ ಸ್ಟ್ರಗಲ್ಸ್ ಜಾಸ್ತಿ ಜನ ಮಾತಾಡಕ್ ಹೋಗಲ್ಲ ಅಲ್ವಾ, ಅದು ಇಲ್ಲಿ ಕಾಣುತ್ತೆ. ಸ್ಟ್ರಗಲ್ಸ್ ಬಿಟ್ಟು ಅವರ ಒಂದು ಮುಖ್ಯ ಕ್ಯಾರೆಕ್ಟರ್ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಗ್ಲೂ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಷ್ಟ ಅಂತ ಬಂದಾಗ ಹೆಣ್ಮಗಳು ಎಷ್ಟು ಮುಖ್ಯವಾದ ಪಾತ್ರ ಪ್ಲೇ ಮಾಡ್ತಾಳೆ ಆಗ ಅನ್ನೋದು ನನ್ನ ಪಾತ್ರದಲ್ಲಿ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಧನ್ಯ ರಾಮ್ಕುಮಾರ್ ಅವರೇ. ಧನ್ಯ ಮೇಡಮ್ ಅವ್ರದ್ದು ಇನ್ಸ್ಟಾಗ್ರಾಮ್ ನೋಡಿದ್ದಾರಲ್ಲ, ಈಗ ನಾನು ಟೀಸರ್ ಬಿಟ್ಟಾಗಲೇ ಒಂದು ಚಾಟ್ ಬಿಟ್ಟಿದ್ದೆ, ಯಾರಿದು
ಪಾತ್ರನು ಕೂಡ ಹಂಗೆ ಒಳಗಡೆ, ಯಾಕಂತಂದ್ರೆ ಅವ್ರು ನೋಡದೇ ಇರ್ತಕ್ಕಂಥ ಲೈಫ್ ಸ್ತರ ಅಂತೀವಿ ನಾವು, ಸ್ಟೇಜ್ ಇದು. ಅವ್ರು ಹುಟ್ಟಿ ಬೆಳೆದದ್ದೆಲ್ಲ ನನಗೆ ಆ ಥರ ಅನಿಸ್ಲಿಲ್ಲ ಸರ್. ನೀವು ಸಿನಿಮಾ ನೋಡಿ ಮತ್ತೆ ನೀವೇ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಧನ್ಯ ಅವರೇ. ಪೃಥ್ವಿ ಅಂಬಾರ್ ಅವರೇ, ನಿಮ್ಮ ಅಭಿನಯದ ಬಗ್ಗೆ, ನಿಮ್ಮ ಎನರ್ಜಿ ಬಗ್ಗೆ, ನಿಮ್ಮ ಡೆಡಿಕೇಶನ್ ಬಗ್ಗೆ ಪ್ರತಿ ಸಿನಿಮಾಗಳಲ್ಲೂ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದನ್ನ ನಾವು ನೋಡಿದೀವಿ. ಆ್ಯಂಡ್ ನಿಮ್ಮ ವರ್ಕನ್ನು ಕೂಡ ನಾವೆಲ್ಲರೂ ಅಷ್ಟೇ ಪ್ರೀತಿಸ್ತೀವಿ. ಚೌಕಿದಾರಲ್ಲಿ ಸಾಯಿ ಕುಮಾರ್ ಸರ್ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡೋದಾಗಿರ್ಬೋದು, ಅಥವಾ ಇಡೀ ತಂಡ ಅಂತ ಬಂದಾಗ ಚೌಕಿದಾರ್ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಚೌಕಿದಾರ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಚೌಕಿದಾರ್ ಬಗ್ಗೆನೇ ಶುರು ಮಾಡಬೇಕು. ಅಂದ್ರೆ CSP ಸರ್ ಬಗ್ಗೆ. ಯೂಶಲಿ ಆಸ್ ಅನ್ ಆಕ್ಟರ್ ನಾನು ಯಾವುದೇ ಸೆಟ್ಗೆ ಹೋದಾಗ ನನ್ನ ಒಳಗಡೆನೆ ಒಂದಷ್ಟು ದ್ವಂದ್ವಗಳಿರುತ್ತೆ. ಅಂದ್ರೆ ಈ ತರ ಮಾಡದ ಆ ತರ ಮಾಡದ ಅಂತ. ನನ್ನ ಪ್ರಕಾರ ಇದೊಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ನಾನು ಯಾವುದೇ ಫ್ಯಾಕಲ್ಟಿ, ಮೈಂಡ್ ಅಲ್ಲಿರುವಂತ ಯಾವುದೇ ಫ್ಯಾಕಲ್ಟಿನ ಯೂಸ್ ಮಾಡದೆ ಮಾಡಿರುವಂತ ಸಿನಿಮಾ. ಬಿಕಾಸ್ ಅಂತ ಒಬ್ಬ ಒಳ್ಳೆ ಗೈಡ್ ಇದ್ರು ಚಂದ್ರಶೇಖರ್ ಸರ್. ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ಆ ಅಂತ ಹೇಳಿದ್ರು, ಹೂ ಅಂತ ಹೇಳಿದ್ರು, ಅದು ಇವರೇ ಹೇಳ್ಸಿರೋದು, ಇವರೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಸಿರುವಂತದ್ದು. ಸೊ ಹಾಗಾಗಿ ಏನೇ ಶ್ರೇಯ ಬಂದ್ರು, ಏನೇ ಕ್ರೆಡಿಟ್ ಬಂದ್ರು ಸರ್ಗ್ ಬರ್ಬೇಕು. ನಿಜವಾಗ್ಲು ನಾನು ಅದೇ ಇವರು ಸಿದ್ದು ಸರ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಾಗರಬಾವಿ ಅನ್ಕೋತೀನಿ ಅದು, ಬಾರ್ ಮುಂದೆ ಅವ್ರು ಹೇಳಿರೋದು ತಪ್ಪ ನೆನಪಾಯ್ತು ನನಗೆ. ನಿಜವಾಗ್ಲು ನಾನಾಗಿದ್ದಿದ್ರೆ ನಾನು ಆ ಶಾಟ್ ಮಾಡ್ತಾನೆ ಇರ್ಲಿಲ್ಲ. ಅಂದ್ರೆ ಸೆಟ್ ಬಂದ್ಮೇಲೆ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಇವರಿಗೆ ನಾನು ಸರೆಂಡರ್ ಆಗಿದ್ದರಿಂದ ದೂರದಲ್ಲಿ ಎಲ್ಲೋ ಅವ್ರು ಯಾರು ಕಾಣಿಸಿರ್ಲಿಲ್ಲ. ನಾಗರಬಾವಿಲಿ ಒಂದು ಬಿಸಿ ಬಾರ್, ಅದು ಬಾರ್ ಹೊರಗಡೆ ನಾನು ಕುಡ್ದು ಮಲಗ್ಬೇಕು. ಅಂದ್ರೆ ರಿಯಲ್ ಕುಡಿಯೋದಲ್ಲ, ಕುಡ್ದಿರೋ ತರ ಮಲಗ್ಬೇಕು. ನನಗ್ ಟೆನ್ಷನ್ ಏನಂದ್ರೆ ಯಾರಾದ್ರೂ ಒಂದು ವಿಡಿಯೋ ಮಾಡಿ ಬಿಟ್ಟು ಪೃಥ್ವಿ ಅಂಬರ್ ಕುಡ್ದು ಮಲಗಿದಾರೆ, ಅಲ್ಲಿ ಡೈರೆಕ್ಟರ್ ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ, ಯಾರು ಇಲ್ಲ. ಒಂದ್ 15 ನಿಮಿಷ ಮಲ್ಸಿದ್ರೆ ನನ್ನನ್ನ ಫುಲ್ ಟೆನ್ಷನ್. ನಾನು ಇರ್ಲಿ ಏನೇ ಇರ್ಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರೆ ಮಾಡ್ಬಿಡೋಣ ಅಂತ. ಅದು ನನ್ನ ಪ್ರಕಾರ ನನಗೆ ನನ್ನ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸನ್ನಿವೇಶ ಅದು. ಸೊ ನಿಜವಾಗ್ಲೂ ಅದು ಅಂತ ಧೈರ್ಯ ನಾನು ರಿಯಲ್ ಲೈಫ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಓವರ್ಕಮ್ ಮಾಡಿದೀನಿ ಅಂತ ನನ್ಗೆ ಅನ್ಸ್ತು. ಲಕ್ಕಿಲಿ ಯಾರು ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ, ಗೊತ್ತೇ ಆಗಿಲ್ಲ ಯಾವನೋ ಮಲ್ಗಿದಾನೆ ಅಂತ ಬಿಟ್ಟಿದ್ದಾರೆ, ತಿಳ್ಕೊಂಡೆಲ್ಲ ಹೋಗಿದ್ದಾರೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶಲಿ ಯಾವುದೇ ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗೋ ಮೊದಲು ನಾವು ಆಕ್ಟರ್ಸ್ ಅಥವಾ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಹೋದಾಗ ನಾವು ಆಡಿಯನ್ಸ್ ಆಗಿರ್ತೀವಿ. ಸೊ ಸರ್ ಸ್ಕ್ರಿಪ್ಟ್ ಹೋದಾಗ ನನ್ನ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನೇ ಮಾಡ್ಕೊಂಡಿದ್ದೀನಿ ಈ ಚೌಕಿದಾರ್ ಸಿನಿಮಾ ಶೂಟಿಂಗ್ ಮೂಲಕ. ಅಲ್ಲಿ ಯಾವ್ದೋ ಒಂದು ಸೀನಲ್ಲಿ ಇವ್ರು ನನಗೊಂದು ಹೇಳುವಂತ ಸನ್ನಿವೇಶ ಇದೆ, ಒಂದಷ್ಟು ಮಾತುಗಳು ಹೇಳುವಂತ ಸನ್ನಿವೇಶಗಳಿದೆ. ಅವ್ರು ಹೇಳಿದಾಗ ಅದು ನನಗೆ ನಾಟ್ತಾ ಇತ್ತು. ಆಕ್ಟರ್ ಬಿಟ್ಟು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗ್ ನಾಟ್ತಾ ಇತ್ತು, ನನ್ನಲ್ಲಿ ಒಂದಷ್ಟು ಬದಲಾವಣೆಗಳು ತರ್ತಾ ಇತ್ತು. ಪ್ರಾಯಶಃ ಅದು ಅವರ ಬರವಣಿಗೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡುವಂತ ಎಲ್ಲರೂ ಕೂಡ ಇವ್ರನ್ನ ನಾನು ಸ್ಫುರದ್ರೂಪಿ ವಿಲನ್ ಅಂತ ಕರಿತೀನಿ. ಆಕ್ಚುಲಿ ಇವ್ರು ಹೀರೋ ಆಗ್ಬೇಕಿತ್ತು, ಆಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರಿಗೆ ಗಡ್ಡ ಎಲ್ಲ ಬಿಡಿಸಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಧರ್ಮಣ್ಣ ಸರ್ಗೆ. ಅಂಡ್ ಸಾಯಿ ಕುಮಾರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದ ನಾಯಕ ನಟ ಅವರೇ. ಸ್ಟೋರಿ ರಿವಾಲ್ವ್ ಆಗೋದು ಅವರ ಸುತ್ತ. ಅದು ಥಿನ್ ಲೈನ್, ಪೇರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಥಿನ್ ಲೈನ್ ಅದು. ನಾನು ಒಬ್ಬ ಮಗ, ಅಂದ್ರೆ ನಾನು ಮಗ. ಸೊ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನನಗ್ ಮಗಳಾದ್ಮೇಲೆ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗಕ್ ಶುರು ಆಯ್ತು. ಅದೊಂದು ತುಂಬಾ ಒಂದು ನಾಜೂಕಾದ ವಿಷಯ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು. ತೀರಾ ಅವ್ರಿಗೆ ಬೈದು ಬೆಳೆಸಿದ್ರು ಅವರಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ, ಅಥವಾ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರು ಅವರಲ್ಲಿ ಕೆಟ್ಟ ಪರಿಣಾಮಗಳು ಬೀರ್ಬೋದು. ಸೊ ಅದೊಂದು ಥಿನ್ ಲೈನ್, ಅದನ್ನ ಇವರು ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಯಾವತ್ತೂ ಕೂಡ ಅಷ್ಟೇ, ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಉಳಿಯದೆ ಒಂದಷ್ಟು ವಿಷಯಗಳನ್ನ ಜನರಲ್ಲಿ ಯೋಚನೆಗಳನ್ನ ಮೂಡಿಸುವಂತ ಕೆಲಸ ಮಾಡಿದ್ರು. ಟ್ರೈಲರ್ ನೋಡಿದ ತಕ್ಷಣ ಸರ್ ರಾಘವೇಂದ್ರ ಸರ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಕೆಲಸ ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅದು ಚೌಕಿದಾರ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಧನ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ನನಗೆ ಅವ್ರ ಸರ್ ಹೇಳಿದ್ರು ಇದು ತುಂಬಾ ಅರ್ಲಿ ಆಯ್ತು ಅಂತ. ಅದು ನನ್ಗೆ ಗೊತ್ತಿಲ್ಲ, ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ. ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ ನಾವು ಒಂದಷ್ಟು
ಕೆಲವೊಂದು ಆಡ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ, ಪಾತ್ರ ತೊಳಿತಾ ಇದಾರೆ. ನಾನ್ ಸುಮ್ನೆ ಹಿಂಗ್ ಟರ್ನ್ ಮಾಡಿ ನೋಡ್ತಿದ್ದೀನಿ, ಇವ್ರು ಪಾತ್ರ ತೊಳಿತಿದ್ದಾರೆ ಕಡೆ. ಧನ್ಯ ಅವರು ಕಂಪ್ಲೀಟ್ಲಿ ಚೇಂಜ್. ನನಗೆ ಏನ್ ಈ ತರ ಅಂದ್ರೆ, ನಾನ್ ಅಲ್ಲೇ ಕೇಳ್ದೆ, ಐ ಡೋಂಟ್ ಥಿಂಕ್ ನಿಮ್ ನೆನಪಿದೆ ಎಲ್ಲ ಗೊತ್ತಿಲ್ಲ, ನೀವು ಇದನ್ನ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ದೆ. ಇಲ್ಲ, ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ರು ಆಕ್ಟರ್ ಒಬ್ಬ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸೊ ಇವ್ರು ಈ ತರ ಪಾತ್ರನ ಆಯ್ಕೆ ಮಾಡಿರೋದು ಶ್ಲಾಘನಾರ್ಹ ವಿಷಯ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ವೇತಾ ಮ್ಯಾಮ್ ಅವರು, ಸುಧಾರಾಣಿ ಮ್ಯಾಮ್ ಅವರು ಅಂಡ್ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಂದು ಹಾಡು ದಯವಿಟ್ಟು ಬೇಗ ರಿಲೀಸ್ ಮಾಡಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡಬೇಡಿ, ಬೇಗ ಮಾಡಿ. ಅಲ್ಲ, ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್, ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ. ಇವರು ಭಯ ಬಿದ್ದದ್ದು ಆ ಒಂದು ಕೆಂಗೇರಿ ಹತ್ರ ಒಂದು ಬ್ರಿಡ್ಜ್ ಇದೆ, ಆರ್ಚ್ ಇದೆ, ನೋಡಿರ್ತೀರ ನೀವು. ನಾನು ಅನ್ಕೊಂಡಿದ್ದೆ ಆರ್ಚ್ ಮೇಲೆ ಇವ್ರನ್ನ ಹತ್ತಿಸ್ಬಿಟ್ಟೆ. ಮೇಲೆ ಹತ್ರಕ್ಕೆ ಹೋದ್ರೆ ನನ್ನ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ನಾನು ದೂರದಲ್ಲಿ ನಿಂತ್ಕೊಂಡು ಅವ್ರು ಎನಿವೇ ನಮ್ಮಲ್ಲೇ ಹತ್ರ ಹೇಳ್ಕೊಳಕಾಗತ್ತಲ್ವಾ, ಅವ್ರ ಕೈ ಕಾಲು ಎರಡು ನಡುಗ್ತಾ ಇತ್ತು. ನಾನು ನೋಡಿದೆ. ನಾನು ಸ್ವಲ್ಪ ದಿವಸ ಆದ್ಮೇಲೆ ಇವರು ನನ್ನ ಮೇಲೆ ರಿವೆಂಜ್ ತಗತಾರೆ. ನೀನ್ ಹತ್ತಿಸ್ಬಿಟ್ಟು ಎಲ್ಲ ಸುಮಾರು ಕ್ರೂ ಒಂದು 500 ಜನ ಕ್ರೂ ನಿಂತಿದ್ದಾರೆ, 2 ಕಡೆ ಬ್ಲಾಕ್ ಮಾಡಿದೀವಿ. ಆ ಒಂದಿಷ್ಟೇ ಇರೋದು, ಒಂದು ಅಷ್ಟಡಿ 2 ಅಡಿ ಏನೈತೆ ಇದು. ಆ ಶಾರ್ಟ್ ಅಲ್ಲಿ ನಿಧಾನ ಪಾಸ್ ಮಾಡಿ ಮಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದ್ರ ಮೇಲೆ ಅವ್ರ ಮಲ್ಕೊಂಡು ಕೆಳಗಡೆ 300 ಅಡಿ ಆಳ ಇದೆ, ನಡುಗ್ತಾ ಇತ್ತು. ಆಕ್ಚುಲಿ ನಾನು ಅದಕ್ಕೋಸ್ಕರ ಯಾವತ್ತಾದ್ರೂ ನನ್ನ ಮೇಲೆ ಸೇಟ್ ತೀರ್ಸ್ಕೊತೀನಿ ಅನ್ಕೊಂಡಿದ್ದೆ. ಆದ್ರೆ ಆ ಬಾರ್ದು ಹೇಳ್ತಾವ್ರೆ, ಅದು ನನಗೆ ನಿಜವಾಗ್ಲು ನಾನೇನಂತಂದ್ರೆ ನಿಜವಾಗ್ಲೂ ಕುಡ್ದು ಬಾರ್ ಮುಂಚೆ ಬಿದ್ದಿರೋ ತರ ಲೈವ್ ಆಗಿ ಬೇಕು. ಸರ್ ನೀವಾಗ ಮಲ್ಕೊಳ್ಳಿ ಸರ್ ಕ್ಯಾಮ್ರಾ ಪೊಸಿಷನ್ ಅಲ್ಲಿ ಸರ್, ಕ್ಯಾಮ್ರಾ ಪೊಸಿಷನ್ ಆಗ್ಬಿಟ್ಟು ಎಲ್ಲ ನ್ಯಾಚುರಲ್ ಬರೋ ತನಕ ಎಲ್ಲ ಅಲ್ಲಲ್ಲೇ ಇರ್ಲಿ ಅಂದ್ಬಿಟ್ಟು ಸುಮ್ನೆ ನಿಂತ್ಕೊಂಡು ನಾನು ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನಾನು ನಿಂತಿದ್ದೆ, ಅವ್ರು ಅದಕ್ಕೆ ಕೆಲವು ತುಳ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ, ಅವ್ರು ಅದಕ್ಕೆ ಭಯ ಬಿಟ್ಕೊಂಡಿದ್ದಾರೆ. ಇಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಸ್ವಾಮಿಗಳ ಜೊತೆ ನನಗೆ ಮಾರ್ಷಲ್ ಆರ್ಟ್ಸ್ ಬಹಳ ಇಷ್ಟ. ಸೊ ಈ ಸಿನಿಮಾ ಮಾಡಿದಾಗ ಯೂಶಲಿ ಲವರ್ ಬಾಯ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನನಗೆ ಟ್ರೈನ್ ಮಾಡೋ ಅವಕಾಶ ಸಿಕ್ತು. ಒಂದು ಒಳ್ಳೆ ಡೇಸ್ ಅದು. ಅಂದ್ರೆ ನನಗೆ ಬಹಳ ಇಷ್ಟ ಟ್ರೈನಿಂಗ್. ಮಣಿ ಮಾಸ್ಟರ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಓವರ್ ಆಲ್ ಒಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಔಟ್ ಅಂಡ್ ಔಟ್ CSB ಸ್ಟೈಲ್ ಆಫ್ ಸಿನಿಮಾ, ಚಂದ್ರಶೇಖರ್ ಸರ್ ಅವರ ಶೈಲಿಯ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ, ಹೌದು, ಆಬ್ವಿಯಸ್ಲಿ. ನಮ್ಮ ಸಿನಿಮಾ ನನ್ನ ಲೈಫಲ್ಲಿ ನನ್ನ ಚೌಕಿದಾರ್ ನನ್ನ ತಂದೆನೆ. ಬರೀ ನನ್ಗೆ ಅಂತಲ್ಲ, ನಮ್ ಕಂಪ್ಲೀಟ್ ಫ್ಯಾಮಿಲಿ, ನಮ್ಮೂರ್ಗೂ ಒಂಥರ ಅಪ್ಪ ಒಂದು ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ನಾನು ಯಾವುದೇ ಪಾತ್ರ ಅಪ್ರೋಚ್ ಮಾಡಿದಾಗ ನಮ್ಗೆ ಎಲ್ರಿಗೂ ಹಾಗೆ ಅಲ್ಲ, ನಮ್ ತಂದೆ ನಮ್ಗೆ ಫಸ್ಟ್ ಹೀರೋ ಅನ್ನೋ ತರ, ನನಗೊಂಥರ ರಿಯಲ್ ಹೀರೋ ತರ. ಅವ್ರು ತುಂಬಾ ಅಡ್ವೆಂಚರಸ್ ವ್ಯಕ್ತಿ ನಮ್ ತಂದೆ. ಸೊ ಯಾವುದೇ ಒಂದು ಹೀರೋ ಪಾತ್ರನ ಅಪ್ರೋಚ್ ಮಾಡಿದಾಗ ಅದರಲ್ಲೊಂದು 40-50% ನನ್ನ ತಂದೆನ ನಾನು ಟ್ರೈ ಮಾಡ್ತಾ ಇರ್ತೇನೆ. ಸೊ ನನಗೆ ಖಂಡಿತವಾಗ್ಲೂ ತುಂಬಾ ಕನೆಕ್ಟ್ ಆಗಿದೆ. ಅಂಡ್ ಸಾಯಿ ಕುಮಾರ್ ಸರ್ ಅವರು ಆ ತಂದೆ ಪಾತ್ರವನ್ನ ಪ್ಲೇ ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ಅವರು ತುಂಬಾ ಸಾಫ್ಟ್ ಅಪ್ಪ ಆಗಿದೆ, ನನ್ನ ತಂದೆ ಸ್ವಲ್ಪ ಸ್ಟ್ರಾಂಗ್ ಅಪ್ಪ. ಸೊ ಹಾಗಾಗಿ ಬಟ್ ಅದೇ ನಾನು ಹೇಳ್ದಾಗೆ, ಮಕ್ಕಳು ಹೇಗಿರ್ಬೇಕು, ತಂದೆ ಹೇಗಿರ್ಬೇಕು, ಎರಡನ್ನೂ ಈ ಸಿನಿಮಾದಲ್ಲಿ ತುಂಬಾ ನೀಟಾಗಿ ಸರ್ ಅವರು ಹೇಳಿದ್ದಾರೆ. ಅಂದ್ರೆ ಪ್ರೀಚ್ ಮಾಡಿರೋ ತರ ಹೇಳಿಲ್ಲ. ಅಂದ್ರೆ ಪ್ರೀಚ್ ಮಾಡಿದ್ರೆ ಅದು ತುಂಬಾ ಬೋರಿಂಗ್ ಆಗ್ಬಿಡುತ್ತೆ. ಪ್ರೀಚ್ ಮಾಡದೆ ಹೇಗಿರ್ಬೇಕು, ಒಬ್ಬ ಮಗ ಹೇಗಿರ್ಬೇಕು, ಒಬ್ಬ ತಂದೆ ಹೇಗಿರ್ಬೇಕು ಅನ್ನೋದು, ಅಥವಾ ಒಬ್ಬ ಗಂಡ ಹೇಗಿರ್ಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು ಅನ್ನೋದು. ಎಲ್ರು ಫ್ಯಾಮಿಲಿ ಎಲ್ರು ಒಂದೊಂದು ಪಾಯಿಂಟ್ ಅಲ್ಲಿ ಚೌಕಿದಾರ ಆಗ್ತಾರೆ. ಬರೀ ತಂದೆ ಚೌಕಿದಾರ ಆಗ್ಬೇಕು ಅಂತ ಇಲ್ಲ, ಅವ್ರವ್ರ ಫ್ಯಾಮಿಲಿ ಒಂದು ಚಿಕ್ಕ ಮಗು ಕೂಡ ಸಡನ್ ಆಗಿ ಚೌಕಿದಾರ ಆಗ್ಬೋದು ಒಂದು ಸನ್ನಿವೇಶದಲ್ಲಿ. ಸೊ ಆ ವಿಷಯನ ತುಂಬಾ ಚೆನ್ನಾಗಿ ಸರ್ ಈ ಸಿನಿಮಾದಲ್ಲಿ ಡೀಲ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. Kumar ma'am, go. Thank you so much, ma'am. Thank you for coming.